ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು KCC ಲೋನ್ ಡಿಸ್ಬರ್ಸ್ಮೆಂಟ್ನ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ. ಈಗ ಪ್ರೀವಿಯಸ್ಲಿ ನಾನು ಆಲ್ರೆಡಿ ಒಂದು ಎಂಟ್ರಿ ಮಾಡಿರೋ ಎಂಟ್ರಿಗಳನ್ನ ತೋರಿಸ್ತೀನಿ, ಯಾವ ಥರ ಬಂದಿರುತ್ತೆ ಅನ್ನೋದು. ERP ಅಲ್ಲಿ ಲಾಗಿನ್ ಆಗೋಣ. ಈಗ ಪ್ರೀವಿಯಸ್ಲಿ ನಾನು 3/8/24 ಒಂದು KCC ಲೋನ್ ಬ್ಯಾಚ್ ರಿಲೀಸ್ ಆಗಿರೋದನ್ನ ಎಂಟ್ರಿ ಮಾಡಿದ್ದೀನಿ. ಅದು ಡೇ ಬುಕ್ಕಲ್ಲಿ ಯಾವ ಥರ ಎಂಟ್ರಿ ಆಗಿರೋದು ಬಂದಿರುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ಗೆ FASಗೆ ಹೋಗಿ FAS ಅಲ್ಲಿ ರಿಪೋರ್ಟ್ಸ್ಗೆ ಬಂದು ಅದರಲ್ಲಿ ಡೇ ಬುಕ್ ಅಂತ ಸೆಲೆಕ್ಟ್ ಮಾಡಿ ಡೇಟ್ನ ಸೆಲೆಕ್ಟ್ ಮಾಡಿ ವ್ಯೂ ಕೊಡೋಣ. ಇವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು 3/8/2024 ಈ ಡೇಟಿಂದು ಡೇ ಬುಕ್ ಇಲ್ಲಿ ಓಪನ್ ಆಗಿದೆ. ಡೇ ಬುಕ್ ಅಲ್ಲಿ ಇಲ್ಲಿ ನೋಡ್ಬೋದು ವೋಚರ್ ನಂಬರ್ 53 ಅಂತ ಏನಿದೆ, ಈ ವೋಚರ್ ನಂಬರ್ 53 ಅಲ್ಲಿ ಇರೋದೆಲ್ಲದನ್ನು KCC ಲೋನ್ ಡಿಸ್ಬರ್ಸ್ಮೆಂಟ್ ಆಗಿರೋದು ರೈತರಿಗೆ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋಂಥದ್ದು. ಇಲ್ಲಿ ನೋಡ್ಬೋದು ಕ್ಯಾಶ್ ಬಂದಿಲ್ಲ, ಅದು ಟ್ರಾನ್ಸ್ಫರ್ ಅನ್ನೋ ಕಡೆಗೆ ಬಂದೈತೆ. ಪೇಮೆಂಟ್ಸ್ ಅಲ್ಲಿ ಟ್ರಾನ್ಸ್ಫರ್ಗೆ ಬಂದೈತೆ. ರೆಸಿಪ್ಟ್ಸ್ ಅಲ್ಲಿ ಇದು ಯಾವುದೋ ಒಬ್ರು ಅವತ್ತು ರೀಪೇಮೆಂಟ್ ಮಾಡಿದ್ದು ಎಂಟ್ರಿ ಆಗಿರೋದು. ಇನ್ನು ಈ ಕಡೆಗೆ ಪೇಮೆಂಟ್ಸ್ ಅಲ್ಲಿ ಇದೆಲ್ಲ ಟ್ರಾನ್ಸ್ಫರ್ಗೆ ಲೋನ್ ಟ್ರಾನ್ಸಾಕ್ಷನ್ ಡಿಸ್ಬರ್ಸ್ಮೆಂಟ್ ಆಗಿರೋದನ್ನ ಟ್ರಾನ್ಸ್ಫರ್ ಅಲ್ಲಿ ಇಲ್ಲಿ ಎಂಟ್ರಿ ಮಾಡಿರೋಂಥದ್ದು. ಇಲ್ಲಿ ನೋಡ್ಬೋದು ನೀವು ವೋಚರ್ ನಂಬರ್ ಎಲ್ಲದಕ್ಕೂ ಒಂದೇ ಬಂದಿದೆ, 53 ಅಂತ. ಅಷ್ಟು ಜನದಕ್ಕೂ ವೋಚರ್ ನಂಬರ್ ಒಂದೇ ಬಂದಿದೆ. ಯಾಕೆ ಅಂದ್ರೆ ಒಂದೇ ಸಾರಿ ಅದು ಬ್ಯಾಚ್ ID ಕ್ರಿಯೇಟ್ ಮಾಡಿ ಬ್ಯಾಚ್ IDಯಲ್ಲಿ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಆ ಬ್ಯಾಚ್ ಅಲ್ಲಿ ನಮಗೆ ಇಲ್ಲಿ ಎಂಟ್ರಿ ಮಾಡಿರೋದ್ರಲ್ಲಿ 44 ಜನಕ್ಕೆ 42,64,000 ರಿಲೀಸ್ ಆಗಿದೆ. ಇದನ್ನ ಫಸ್ಟ್ ನಾವು ಕ್ಯಾಶ್ ಬುಕ್ ಯಾವ ತರ ಬರ್ಕೋತೀವಿ ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ಗೆ KCC ಲೋನ್ ಆಗಿರೋದನ್ನ ಮೊದಲು ನಾವು ಕರೆಂಟ್ ಅಕೌಂಟ್ ಅಲ್ಲಿ ಕಾಂಟ್ರಾ ಎಂಟ್ರಿ ಮಾಡ್ಕೋತೀವಿ. KCC ಲೋನ್ ಚಾಲ್ತಿ ಖಾತೆಗೆ ಡ್ರಾ, ಚಾಲ್ತಿ ಖಾತೆ ಜಮಾ ಅಂತ ಹೇಳಿ ಕಾಂಟ್ರಾ ಎಂಟ್ರಿ ಮಾಡೋದ್ರಿಂದ ಇಲ್ಲಿ ನಾನು ಅದನ್ನೇ ಎಂಟ್ರಿ ಮಾಡಿದ್ದೀನಿ ಕಾಂಟ್ರಾ. ಇಲ್ಲಿ ನೋಡ್ಬೋದು ನೀವು ಟ್ರಾನ್ಸ್ಫರ್, ಇದು ಪೇಮೆಂಟ್ ರೆಸಿಪ್ಟ್ ಎರಡೂ ಕಡೆ ಟ್ರಾನ್ಸ್ಫರ್ ಅಲ್ಲೇನೆ ಎಂಟ್ರಿ ಮಾಡಿರೋದು. ರೆಸಿಪ್ಟ್ಸ್ ಇದು ಟ್ರಾನ್ಸ್ಫರ್, ಈ ಕಾಲಮ್ ಅಲ್ಲಿ ನೋಡಿದ್ರೆ ಇಲ್ಲಿ ಟ್ರಾನ್ಸ್ಫರ್ ಅಲ್ಲಿ ಇಲ್ಲಿ ಬಂದಿದೆ. ಇಲ್ಲಿಗೆ ಆದ್ರೆ ಕ್ಯಾಶ್ ಅಂತ ಬಂದಿರ್ತಿತ್ತು, ಟ್ರಾನ್ಸ್ಫರ್ ಆಗಿರೋದ್ರಿಂದ ಈ ಕಡೆ ಬಂದೈತೆ. ಇದು ಟೋಟಲ್, ಇಲ್ಲಿ ಟ್ರಾನ್ಸ್ಫರ್ಸ್ ಏನ್ ಅಮೌಂಟ್ಸ್ ಇದೆ ಅದ್ರದ್ದು ಟೋಟಲ್ ಇಲ್ಲಿ ಬಂದಿರೋಂಥದ್ದು. ಇದರಲ್ಲಿ ಕಾಂಟ್ರಾ ಎಂಟ್ರಿ ಮಾಡಿದ್ದೀನಿ. 42,64,000 ಏನ್ ರಿಲೀಸ್ ಆಗಿತ್ತು ಅದನ್ನ ಕರೆಂಟ್ ಅಕೌಂಟ್ ಅಲ್ಲಿ ಕಾಂಟ್ರಾ ಎಂಟ್ರಿ ಮಾಡಿರೋದ್ರಿಂದ ಪೇಮೆಂಟ್ ರೆಸಿಪ್ಟ್ ಎರಡು ಕಡೆ 42,64,000 ಎರಡು ಕಡೆ ಕಾಂಟ್ರಾ ಎಂಟ್ರಿ ಮಾಡಿದ್ದೀನಿ. ಇದಾದ್ಮೇಲಿಂದ ನಾವು ಲೋನ್ ಅಕೌಂಟ್ ನ ಕ್ರಿಯೇಟ್ ಮಾಡಿರ್ತೀವಿ. ಲೋನ್ ರಿಲೀಸ್ ಆದಾಗ DCC ಬ್ಯಾಂಕ್ ಅಲ್ಲಿ ನಮ್ಗೆ ಆ ಪರ್ಟಿಕ್ಯುಲರ್ ಬ್ಯಾಚ್ಗೆ ಅಂತಾನೆ ಒಂದು ಲೋನ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅಕೌಂಟ್ ಕೊಟ್ಟಿರ್ತಾರೆ. ಅದನ್ನ ನಾವು ಇಲ್ಲೂ ಅಷ್ಟೇನೆ ಲೋನ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು. ಲೋನ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದರಲ್ಲೂ ಟ್ರಾನ್ಸ್ಫರೇ ಆಗಿರೋದ್ರಿಂದ ಟ್ರಾನ್ಸ್ಫರ್ ಅಲ್ಲಿ ಅದನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು DCCB ಬಾರೋಯಿಂಗ್ಸ್ ಅಲ್ಲಿ ಈ 42,64,000 ಏನಿದೆ ಇದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿರೋಂಥದ್ದು. ಇದನ್ನು ಟ್ರಾನ್ಸ್ಫರ್ ಅಲ್ಲಿ ಬಂದಿದೆ. ಟ್ರಾನ್ಸ್ಫರ್ ಅಲ್ಲಿ ಎಲ್ಲಿಗೆ ಬಂದಿದೆ, ನಮಗೆ ಬರೀ ರೆಸಿಪ್ಟ್ಸ್ ಅನ್ನೋ ಕಡೆಗೆ ಮಾತ್ರ ಬಂದೈತೆ. ಪೇಮೆಂಟ್ಗೆ ಏನಕ್ಕೆ ಬಂದಿಲ್ಲ ಅಂತಂದ್ರೆ, ನಾವು ಪೇಮೆಂಟ್ನ ನಾವು ಈ ಅಕೌಂಟ್ ಇಂದ ಇಂಡಿವಿಜುವಲ್ ಆಗಿ ಲೋನ್ ಮೆಂಬರ್ಸ್ ಗಳು ಯಾರ್ಯಾರು ಇದ್ದಾರೆ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಇಲ್ಲಿ 42,64,000 ಏನಿದೆ ಇದು ಲೋನ್ ಮೆಂಬರ್ಸ್ KCC ಲೋನ್ ಏನ್ ಕೊಟ್ಟಿದೀವಿ, ಈ ಲೋನ್ ಕೊಟ್ಟಿರೋದ್ರಲ್ಲಿ 42,64,000 ಇಲ್ಲಿ ಬಂದಿದೆ ಟೋಟಲ್. ಇದು ಲೋನ್ ಮೆಂಬರ್ಸಿಗೆ ಕೊಟ್ಟಿರೋಂಥದ್ದು ಟೋಟಲ್ 42,64,000 ರೂಪಾಯಿ. ಇದನ್ನ ಲಾಸ್ಟ್ ಅಲ್ಲಿ ನಾವು CBOB ಏನ್ ಚೆಕ್ ಮಾಡ್ತೀವಿ ಅಲ್ಲಿ ನೋಡ್ತೀವಿ ಅನ್ನೋದಾದ್ರೆ, ಟ್ರಾನ್ಸ್ಫರ್ ಅಲ್ಲಿ ನಮ್ ಲೋನ್ ಅಮೌಂಟ್ ಏನಿದೆ ಅದು ಡಬಲ್ ಆಗಿರುತ್ತೆ. ಯಾಕೆಂದ್ರೆ ಕರೆಂಟ್ ಅಕೌಂಟಿಗೂ ಕಾಂಟ್ರಾ ಎಂಟ್ರಿ ತಗೊಂಡಿರ್ತೀವಿ, ಲೋನ್ ಅಕೌಂಟ್ ಮತ್ತೆ ಮೆಂಬರ್ಗೆ ಡಿಸ್ಬರ್ಸ್ಮೆಂಟ್ ಎರಡೂ ಸೇರಿದ್ರೆ ಅದು ನಮ್ಗೆ ರಿಲೀಸ್ ಆಗಿರೋ ಅಮೌಂಟ್ಗಿಂತ ಎರಡು ಪಟ್ಟು ಜಾಸ್ತಿ ತೋರಿಸ್ತಾ ಇರುತ್ತೆ. ಹಂಗಾಗಿ ಇಲ್ಲಿ ನಮ್ಗೆ ರಿಲೀಸ್ ಆಗಿದ್ದು 42,64,000, ಆದ್ರೆ ಇಲ್ಲಿ ಟ್ರಾನ್ಸ್ಫರ್ಸ್ ಅಲ್ಲಿ ಟೋಟಲ್ ಟ್ರಾನ್ಸಾಕ್ಷನ್ ತೋರಿಸ್ತಿರೋದು 85,28,000. ಯಾಕೆಂದ್ರೆ ಕರೆಂಟ್ ಅಕೌಂಟ್ಗೆ ಕಾಂಟ್ರಾ ತಗೊಂಡಿರೋದನ್ನ ಲೋನ್ ಅಕೌಂಟ್ ಒಂದ್ಸರಿ ಕ್ರಿಯೇಟ್ ಮಾಡಿದೀವಿ, ಮತ್ತೆ ಲೋನ್ ಮೆಂಬರಿಗೆ ಟ್ರಾನ್ಸ್ಫರ್ ಮಾಡಿರೋದನ್ನ ಒಂದ್ ಕಡೆ ಮಾಡಿ ಎರಡು ಕಡೆ ಮಾಡಿರೋದ್ರಿಂದ ಅದ್ರದ್ದು ಡಬಲ್ ಅಮೌಂಟ್ ಇಲ್ಲಿ ತೋರಿಸ್ತಾ ಇರೋದು ಟ್ರಾನ್ಸ್ಫರ್ ಅಲ್ಲಿ. ಇಲ್ಲಿ ನೆಕ್ಸ್ಟ್ ಇನ್ನು ನೋಡಿದ್ರೆ ನೀವು ಇಲ್ಲಿ ಪರ್ಸನಲ್ ಆಕ್ಸಿಡೆಂಟ್ ಮತ್ತೆ ಅಪಘಾತ ವಿಮೆಗಳದ್ರ ಜೊತೆಲಿ ಪುಸ್ತಕ ಫಾರ್ಮು, ಶೇರ್ ಫೀಸ್ ಇದನ್ನೆಲ್ಲ ತಗೊಂಡಿರೋದೆಲ್ಲ ಇಲ್ಲಿ ಎಂಟ್ರಿ ಆಗಿದೆ. ಇದನ್ನ ಇನ್ನೊಂದು ವಿಡಿಯೋದಲ್ಲಿ ಯಾವ ತರ ಎಂಟ್ರಿ ಮಾಡೋದು ಅನ್ನೋದನ್ನ ನೋಡೋಣ. ಈಗ ಅಟ್ ಪ್ರೆಸೆಂಟಿಗೆ
ಈ ವಿಡಿಯೋದಲ್ಲಿ KCC ಲೋನ್ ಡಿಸ್ಬರ್ಸ್ಮೆಂಟ್ನ ಬಾರೋಯಿಂಗ್ ಅಕೌಂಟ್ನ ಕ್ರಿಯೇಟ್ ಮಾಡಿ ರೈತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರೋದನ್ನ ಯಾವ ತರ ಎಂಟ್ರಿ ಮಾಡೋದು ಅನ್ನೋದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಮಾತ್ರ ನೋಡೋಣ. ಈಗ ಇದು 3/8/2024ರಲ್ಲಿ ರಿಲೀಸ್ ಆಗಿರೋದನ್ನ ಎಂಟ್ರಿ ಮಾಡಿರೋದ್ರದ್ದು ಡೇ ಬುಕ್ ನೋಡ್ತಾ ಇದೀರಿ. ಈಗ ಲೈವ್ ಆಗಿ ಯಾವ್ದಾದ್ರು ಒಂದು ಬ್ಯಾಚ್ ದ ID ಕ್ರಿಯೇಟ್ ಮಾಡಿ ಯಾವ ತರ ಮಾಡೋದು ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಈ ಡೇಟ್ ಇಂದ ನಾನು ಸೈನ್ ಆಫ್ ಆಯ್ತಾ ಇದ್ದೀನಿ. ಈ ಡೇಟ್ ಇಂದ ಸೈನ್ ಆಫ್ ಆದ್ಮೇಲೆ ನಮ್ದು ನೆಕ್ಸ್ಟ್ ಯಾವ ಬ್ಯಾಚ್ ಯಾವ ಡೇಟ್ ಅಲ್ಲಿ ಲೋನ್ ರಿಲೀಸ್ ಆಗಿದೆ ಅನ್ನೋದನ್ನ ಆ ಡೇಟಿಗೆ ಲಾಗಿನ್ ಆಗಬೇಕು. ಈಗ ನಾನು ಎಕ್ಸಾಂಪಲ್ಗೆ 28ನೇ ತಾರೀಕು 10ನೇ ತಿಂಗಳು 2024ರಲ್ಲಿ ಒಂದು ಬ್ಯಾಚ್ ರಿಲೀಸ್ ಆಗಿರೋದನ್ನ ಎಂಟ್ರಿ ಮಾಡೋದಕ್ಕೆ ಅಂತ ತಗೋತಾ ಇದ್ದೀನಿ. ಆ ಡೇಟ್ ಅನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡಿ ಲಾಗಿನ್ ಆದ್ಮೇಲಿಂದ ಆ ಡೇಟಿಗೆ ಲಾಗಿನ್ ಆಗಿರುತ್ತೆ. ಆ ಡೇಟಿಗೆ ಲಾಗಿನ್ ಆಗಿದೆ ಅನ್ನೋದನ್ನ ಮತ್ತೆ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ಲಾಗಿನ್ ಡೇಟ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ 28/10/2024 ಅನ್ನೋದನ್ನ ನೋಡ್ಕೊಂಡು ಅದರಲ್ಲಿ ನೆಕ್ಸ್ಟ್ ಈಗ ನಾವು ಸ್ಟಾರ್ಟಿಂಗ್ ನಮ್ಮ ಈಗ ಕ್ಯಾಶ್ ಬುಕ್ ಇಲ್ಲಿ ನಾವೇನ್ ಎಂಟ್ರಿ ತಗೊಂಡಿದೀವಿ ಅಂದ್ರೆ ಆ ದಿನದಲ್ಲಿ KCC ಲೋನ್ ಕರೆಂಟ್ ಅಕೌಂಟ್ಗೆ ಡ್ರಾ ಆಗಿ ಜಮಾ ಆಗೈತೆ ಅಂತ ತಗೊಂಡಿದೀವಿ. ಅದನ್ನ FAS ಬರ್ತೀವಿ. FAS ಬಂದು ಕಾಂಟ್ರಾ ಎಂಟ್ರಿ ಮಾಡ್ಕೋಬೇಕು. ಕಾಂಟ್ರಾ ಎಂಟ್ರಿ ಮಾಡಬೇಕು. ಅಕೌಂಟ್ ಇಂದ ಅಕೌಂಟ್ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವು FAS ಬಂದು ಇಲ್ಲಿ ಪ್ರಿಪೇರ್ ವೋಚರ್ ಅಲ್ಲಿ ಅದರ್ ಟ್ರಾನ್ಸ್ಫರ್ಸ್ ಅಂತ ತಗೋಬೇಕು. ಅದರ್ ಟ್ರಾನ್ಸ್ಫರ್ಸ್ ಅಂತ ತಗೊಂಡು ಅದರಲ್ಲಿ ಪೇಮೆಂಟ್ ರೆಸಿಪ್ಟ್ ಎರಡಕ್ಕೂ ಕರೆಂಟ್ ಅಕೌಂಟ್ ಅಂತಾನೆ ತಗೋಬೇಕು. ಕರೆಂಟ್ ಅಕೌಂಟ್ಗೆ ಡ್ರಾ ಕರೆಂಟ್ ಅಕೌಂಟ್ಗೆ ಜಮಾ ಅಂತ ಹಾಕೊಂಡಿರೋದ್ರಿಂದ ಎರಡನ್ನೂ ಕರೆಂಟ್ ಅಕೌಂಟ್ ಅಂತಾನೆ ತಗೋಬೇಕು. ಈಗ ಇಲ್ಲಿ ಪ್ಲಸ್ ಆಡ್ ಕ್ಲಿಕ್ ಮಾಡಿದ್ರೆ ಈ ದಿನದಿನೇ ಎಂಟ್ರಿ ಮಾಡ್ತಿರೋ ಅಂತ ಕೇಳಿದ್ರೆ ಎಸ್ ಅಂತ ಕೊಟ್ಟ ಮೇಲಿಂದ ಲೆಡ್ಜರ್ ಸೆಲೆಕ್ಟ್ ಮಾಡ್ಬೇಕು. ನಾವು ಈ ಲೆಡ್ಜರ್ ಅಲ್ಲಿ ಕರೆಂಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಬೇಕು. ಕರೆಂಟ್ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಟ್ ಪ್ರೆಸೆಂಟ್ಗೆ ಕರೆಂಟ್ ಅಕೌಂಟ್ ಅಲ್ಲಿ ಆನ್ ಡೇಟ್ ಆವತ್ತಿನ ದಿನದಲ್ಲಿ 28/10 ಎಷ್ಟಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಇಲ್ಲಿ ನರೇಶನ್ ನೀವು KCC ಲೋನ್ ಅಂತ ಹಾಕೊಳ್ಳಿ. KCC ಲೋನ್ ಯಾವ ಡೇಟ್ ಅಂತ ಎಂಟ್ರಿ ಮಾಡಿ ಇಲ್ಲಿ ಅಮೌಂಟ್ ಆ ಬ್ಯಾಚ್ ಅಲ್ಲಿ ನಮಗೆ 1,13,94,000 ರಿಲೀಸ್ ಆಗೈತೆ. ಅದನ್ನ ಎಂಟ್ರಿ ಮಾಡ್ತೀನಿ. ಮತ್ತೆ ಇಲ್ಲೂ ಅಷ್ಟೇನೆ ಪೇಮೆಂಟ್ ಕಡೆಗೂ ಕರೆಂಟ್ ಅಕೌಂಟ್ ಅಂತಾನೆ ಸೆಲೆಕ್ಟ್ ಮಾಡಬೇಕು. ಕರೆಂಟ್ ಅಕೌಂಟ್ ಅನ್ನೇ ಸೆಲೆಕ್ಟ್ ಮಾಡಿ ಸೇಮ್ ಇಲ್ಲೂ ನರೇಶನ್ KCC ಲೋನು 28/10/2024 ಅಂತಾನೆ ಹಾಕೋತೀನಿ. ಅಮೌಂಟ್ ಸೇಮ್ ಅಮೌಂಟ್ 1,13,94,000 ಅದನ್ನ ಹಾಕಿ ಕಾಂಟ್ರಾ ಎಂಟ್ರಿನ ಇಲ್ಲಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ಮೇಲಿಂದ ಅದು ಎರಡೂ ಕಡೆ ಟ್ರಾನ್ಸ್ಫರ್ ಅಲ್ಲೇನೆ ಎಂಟ್ರಿ ಆಗಿರುತ್ತೆ. ಕ್ಯಾಶ್ ಆನ್ ಹ್ಯಾಂಡ್ ಏನು ಬಂದಿರಲ್ಲ, ಅದು ಟ್ರಾನ್ಸ್ಫರ್ ತಗೊಂಡಿದೀವಿ. ಟ್ರಾನ್ಸ್ಫರ್ ಆಗಿರೋದ್ರಿಂದ MDC ಬ್ಯಾಂಕ್ ಕರೆಂಟ್ ಅಕೌಂಟಿಗೆ 1,13,94,000 ಬಂತು. 1,13,94,000 ಹೋಯ್ತು ಅನ್ನೋ ತರ ಕಾಂಟ್ರಾ ಎಂಟ್ರಿ ಆಗಿರುತ್ತೆ. ಅದನ್ನ ಬೇಕಾದ್ರೆ ನೀವು ಇಲ್ಲಿ FAS ಬಂದು ರಿಪೋರ್ಟ್ಸ್ ಅಲ್ಲಿ ಅದನ್ನ ಒಂದ್ಸರಿ ನೋಡ್ಕೋಬಹುದು. ನಾವು ಪ್ರತಿ ಸಾರಿನೂ ಒಂದೊಂದ್ಸಾರಿ ಬಂದು FAS ಅಲ್ಲಿ ಡೇ ಬುಕ್ ನ ನೋಡ್ಕೊಂಡು ಹೋದ್ರೆ ನಮಗೆ ಕರೆಕ್ಟ್ ಆಗಿ ಮಾಡ್ತಿದೀವ ಇಲ್ಲ ಅನ್ನೋದೊಂದು ಐಡಿಯಾ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಇಲ್ಲ ಏನಾದ್ರು ತಪ್ಪಾಗಿತ್ತು ಅನ್ನಂಗಿದ್ರೆ ಅವಾಗ್ಲೇನೆ ಸರಿ ಮಾಡ್ಕೋಬಹುದು. ಈಗ ಇವತ್ತಿನ ಈ ಡೇಟ್ ಅಲ್ಲಿ ನಾನು ಕರೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಮಾತ್ರ ಎಂಟ್ರಿ ಮಾಡಿದೀನಿ. ಈ ಡೇಟ್ ಅಲ್ಲಿ 28/10/2024ರಲ್ಲಿ ಇಲ್ಲಿ DCC ಬ್ಯಾಂಕ್ ಕರೆಂಟ್ ಅಕೌಂಟ್ ಇಂದ 1,13,94,000 ರಿಸಿಪ್ಟ್ ಆಗಿದೆ. 1,13,94,000 ಪೇಮೆಂಟ್ ಆಗಿದೆ ಅಂತ ತೋರಿಸ್ತಿದೆ. ಇದು ಟ್ರಾನ್ಸ್ಫರ್ ಅಲ್ಲಿ ಬಂದಿದೆ. ಕ್ಯಾಶ್ ಆನ್ ಹ್ಯಾಂಡ್ಸ್ ಕ್ಯಾಶ್ ಅಲ್ಲಿ ಬಂದಿಲ್ಲ, ಟ್ರಾನ್ಸ್ಫರ್ ಅಲ್ಲಿ ಬಂದಿದೆ. ಟ್ರಾನ್ಸ್ಫರ್ ಅಲ್ಲಿ ಬಂದು ಟ್ರಾನ್ಸ್ಫರ್ ಅಲ್ಲಿ ಹೋಯ್ತು. ಇದು OBCB ಪ್ರೀವಿಯಸ್ ಡೇಸ್ ಏನಿರುತ್ತೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಇದು ಕ್ಯಾಶ್ ಆನ್ ಹ್ಯಾಂಡ್ಸ್ ಬಂದಿರೋದಿಲ್ಲ, ಬ್ಯಾಲೆನ್ಸ್ ಅಲ್ಲಿ ಟ್ರಾನ್ಸ್ಫರ್ ಅಲ್ಲಿ ಮಾತ್ರ ಇರೋದ್ರಿಂದ ಅದು ಹಂಗೆ ಇರುತ್ತೆ. ನೆಕ್ಸ್ಟ್ ಮತ್ತೆ ಈಗ ನಾವು ಲೋನ್ ಡಿಸ್ಬರ್ಸ್ಮೆಂಟ್ ಮಾಡಬೇಕು ಅನ್ನೋದ್ರಿಂದ ಮುಂಚೆ ನಾವು ಬಾರೋಯಿಂಗ್ಸ್ ಅಲ್ಲಿ ಲೋನ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು. MDCC ಬ್ಯಾಂಕ್ ಅಲ್ಲಿ ನಮಗೆ ಈ ಲೋನ್ ಸ್ಯಾಂಕ್ಷನ್ ಆದಾಗ ಒಂದು ಅಕೌಂಟ್ ನಂಬರ್ ಅಂತ ಕ್ರಿಯೇಟ್ ಮಾಡಿ ಒಂದು ಅಕೌಂಟ್ ID ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ. ಆ ಅಕೌಂಟ್ ನ ಬಾರೋಯಿಂಗ್ಸ್ ಬಂದು ಅಲ್ಲಿ ನಾವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ನ ಡ್ರಾ ಮಾಡ್ತಿದೀವಿ ಅನ್ನೋದನ್ನ ಎಂಟ್ರಿ ಮಾಡಿ ಅದಾದ್ಮೇಲಿಂದ ಲೋನ್ ಸೆಕ್ಷನ್ ಬಂದು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಡಿಸ್ಬರ್ಸ್ಮೆಂಟ್ ನ ಮಾಡಬೇಕು ನಾವು. ಈಗ ಇಲ್ಲಿ ಬಾರೋಯಿಂಗ್ಸ್ ಬರ್ತೀವಿ. ಫಸ್ಟ್ ಬಾರೋಯಿಂಗ್ಸ್ ಬಂದ್ಮೇಲಿಂದ ಆ ಅಕೌಂಟ್ ಅನ್ನ ID ಕ್ರಿಯೇಟ್ ಮಾಡ್ಬೇಕು ಫಸ್ಟಿಗೆ ನಾವು. ಇಲ್ಲಿ ಅಕೌಂಟ್ ಕ್ರಿಯೇಷನ್ ಬರಬೇಕು. ಫಸ್ಟ್ ಬಾರೋಯಿಂಗ್ಸ್ ಬಂದ್ಮೇಲಿಂದ ಅಕೌಂಟ್ ಕ್ರಿಯೇಷನ್ ಗೆ ಬಂದು
ಅಕೌಂಟ್ ಕ್ರಿಯೇಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅಕೌಂಟ್ ಕ್ರಿಯೇಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಬೇಕು ಫಸ್ಟ್. ಈಗ ನಾವು KCC ಲೋನ್ ಡಿಸ್ಬರ್ಸ್ಮೆಂಟ್ ಮಾಡ್ತಿರೋದ್ರಿಂದ ಬಾರೋಯಿಂಗ್ ನಾರ್ಮಲ್ KCC, MTL ಆಯ್ತು ಅಂದ್ರೆ MTL, ಬೈ SAG ತಗೋತೀವಿ ಅಂದ್ರೆ SAG, ಈ ತರ ಕ್ರಿಯೇಟ್ ಮಾಡ್ಕೋಬೇಕು. ಈಗ ಅಟ್ ಪ್ರೆಸೆಂಟ್ ಗೆ ನಾವು KCC ಲೋನ್ ಬಾರೋಯಿಂಗ್ ಮಾಡ್ತಿರೋದ್ರಿಂದ ಬಾರೋಯಿಂಗ್ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಿ ಪರ್ಪಸ್ ಅಲ್ಲಿ ಯಾವ ಬೆಳೆಗೆ ಅಂತ ಕೊಡ್ತಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಅಟ್ ಪ್ರೆಸೆಂಟ್ ಗೆ ನಾವು ನಮ್ಮಲ್ಲಿ ಬರೀ KCC ಲೋನ್ಗೆ ಇದು ಶುಗರ್ ಕೇನ್ ಮಾತ್ರ ಸೆಲೆಕ್ಟ್ ನಮ್ಮಲ್ಲಿ ಶುಗರ್ ಕೇನ್ ಮಾತ್ರ ಕೊಡ್ತಿರೋದ್ರಿಂದ ನಾವು ಶುಗರ್ ಕೇನ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊತೀನಿ. ಶುಗರ್ ಕೇನ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸೊಸೈಟಿ ಲೋನ್ ನಂಬರ್ ಕೇಳುತ್ತೆ. ಸೊಸೈಟಿ ಲೋನ್ ನಂಬರ್ ನ ಇಲ್ಲಿ ನಾವು ನಮ್ಮ ಐಡೆಂಟಿಫೈಗೆ ಈಸಿ ಆಗ್ಲಿ ಅಂತ ಹೇಳಿ ನಾವೇನ್ ಮಾಡ್ತೀವಿ, DCC ಬ್ಯಾಂಕ್ ಅಲ್ಲಿ ನಮ್ಗೆ ಆ ಬ್ಯಾಚ್ ಗೆ ಏನು ಲೋನ್ ಅಕೌಂಟ್ ನಂಬರ್ ಕೊಟ್ಟಿದ್ರು ಆ ನಂಬರ್ನೇ ನಾನು ಎಂಟ್ರಿ ಮಾಡ್ಕೋತೀನಿ. ಆ ನಂಬರ್ನೇ ಎಂಟ್ರಿ ಮಾಡ್ಕೊಂಡು ಅಪ್ಲಿಕೇಶನ್ ಡೇಟು, ಅಪ್ಲೈಡ್ ಅಮೌಂಟಿಗೆ ನೀವು ರಿಪೋರ್ಟ್ ನೋಡಿ ನೀವು ಎಷ್ಟಕ್ಕೆ ಅಪ್ಲೈ ಮಾಡಿದ್ರಿ ಅನ್ನೋದನ್ನಾದ್ರೂ ಹಾಕೋಬಹುದು. ಈ ಕೇಸಲ್ಲಿ ನಾನೇನ್ ಮಾಡ್ತಿದ್ದೀನಿ, ಈಗ ನಾವು ಏನ್ ನಮ್ಗೆ ಡಿಸ್ಬರ್ಸ್ಮೆಂಟ್ ಅಮೌಂಟ್ ಏನು ಟ್ರಾನ್ಸಾಕ್ಷನ್ ಆಗೈತೆ ಅದಷ್ಟನ್ನೇ ನಾನು ಸೆಲೆಕ್ಟ್ ಮಾಡ್ಕೊಡ್ತೀನಿ. 1,13,94,000 ರೂಪಾಯಿ ಅಂತ ಹಾಕೋತಿದ್ದೀನಿ. 1 ಕೋಟಿ ಅದು ಅಷ್ಟೇ ಅಮೌಂಟಿಗೆ ಅಪ್ಲೈ ಮಾಡಿದ್ವಿ ಅಂತ ಹೇಳಿ ನಾನು ಇಲ್ಲಿ ಎಂಟ್ರಿ ಮಾಡ್ತಿರೋದು. ನೆಕ್ಸ್ಟ್ ಸ್ಯಾಂಕ್ಷನ್ ಡೇಟ್ ಅದೇ ಇರುತ್ತೆ. ಅವತ್ತಿನ ಡೇಟಲ್ಲಿ ಎಂಟ್ರಿ ಮಾಡ್ತಿದ್ದೀರ ಅಂದ್ರೆ ಅವತ್ತೇ ಇರುತ್ತೆ. ಸ್ಯಾಂಕ್ಷನ್ ಅಮೌಂಟ್ ಏನಿದೆ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು ನಾವು. 1,13,94,000 ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿ ಎಂಟ್ರಿ ಮಾಡ್ಕೊತಿದ್ದೀನಿ. ಇಲ್ಲಿ ರೀಪೇಮೆಂಟ್ ಟೈಪ್ ಅಲ್ಲಿ ಇನ್ಸ್ಟಾಲ್ಮೆಂಟ್ ಬುಲೆಟ್ ಸಿಂಪಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ನಾವು ಬುಲೆಟ್ ಸಿಂಪಲ್ಲೇ ಮಾಡಿರೋದ್ರಿಂದ ಬುಲೆಟ್ ಸಿಂಪಲ್ ಅಂತ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲಿಂದ ರೀಪೇಮೆಂಟ್ ಮೋಡ್ ಯಾವಾಗ ರೀಪೇಮೆಂಟ್ ಮಾಡ್ತೀವಿ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ರೀಪೇಮೆಂಟ್ ಯಾವಾಗ ನಾವು ಇಯರ್ಲಿ ಒನ್ಸ್ ಮಾಡೋದ್ರಿಂದ ಇಯರ್ಲಿ ಅಂತ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲಿಂದ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಪಿನಲ್ ಇಂಟ್ರೆಸ್ಟ್ ಎಲ್ಲ ಇರುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ 0.01 ಅಂತ ಹಾಕ್ತಿವಿ. ಪಿನಲ್ ಇಂಟ್ರೆಸ್ಟ್ 2 ಹಾಕ್ಬಿಟ್ಟು ROIಗೆ 10% ಅಂತ ಹಾಕ್ತಿವಿ. ಇಷ್ಟ ಹಾಕಾದ್ಮೇಲಿಂದ ಲೋನ್ ಇಲ್ಲಿ ಜೆಸ್ಟೇಷನ್ ಪೀರಿಯಡ್ ಅಂತ ಇರುತ್ತೆ. ಜೆಸ್ಟೇಷನ್ ಪೀರಿಯಡ್ ನಮ್ಗೆ ಯಾವ್ದು ಅಪ್ಲೈ ಆಗೋದೇ ಇಲ್ಲ, KCCಗೆ ಅಪ್ಲೈ ಆಗದೆ ಇರೋದ್ರಿಂದ 0 ಅಂತಾನೆ ಇರುತ್ತೆ. ಇಲ್ಲಿಗೆ ನಾವು ಲೋನ್ ಪೀರಿಯಡ್ ಅನ್ನ ಇನ್ ಮಂತ್ಸ್ ಅಲ್ಲಿ ಹಾಕ್ಬೇಕು. ನಾವು 12 ತಿಂಗಳಿಗೆ ಲೋನ್ ಕೊಡ್ತಿರೋದ್ರಿಂದ ಇಲ್ಲಿ 12 ಅಂತ ಸೆಲೆಕ್ಟ್ ಮಾಡಬೇಕು. ಇನ್ನು ಡ್ಯೂ ಡೇಟ್ ಇಲ್ಲಿ ನೀವು ನೋಡ್ಬೋದು 28/10/24 ಅಂತ ನಾವು ಡೇಟ್ ಎಂಟ್ರಿ ಮಾಡ್ತಾ ಇದ್ರೆ ಇದು ಆಲ್ರೆಡಿ 27/10/25 ಅಂತ ಗೊತ್ತಿದೆ. ಏನಕ್ಕೆ ಅಂತಂದ್ರೆ ನಾವು FAS ಅಲ್ಲಿ ಪ್ಯಾರಾಮೀಟರ್ಸ್ ನ ಸೆಟ್ ಮಾಡ್ಬೇಕಾದ್ರೆ ಈ ಲೋನಿಗೆ ಇಷ್ಟು ಡ್ಯೂರೇಷನ್ ಅಂತ ಅಂದ್ಬಿಟ್ಟು ನಾವು ಸೆಟ್ ಮಾಡಿರ್ತೀವಿ. ಅಲ್ಲಿ 1 ಇಯರ್ ಅಂತ ಪ್ಯಾರಾಮೀಟರ್ ನ ಸೆಟ್ ಮಾಡಿರೋದ್ರಿಂದ ಇಲ್ಲಿ ಆಟೋಮೆಟಿಕ್ ಆಗಿ ಆಲ್ರೆಡಿ ಇಲ್ಲಿ ನಾವು ಲೋನ್ ಪೀರಿಯಡ್ ನ ಹಾಕಿಲ್ಲ ಅಂತಂದ್ರು 27/10/25 ಅಂತ ಇಲ್ಲಿ ಆಲ್ರೆಡಿ ಕೂತಿದೆ. ನಾವಿಲ್ಲಿ 12 ತಿಂಗಳು ಅಂತ ಹಾಕ್ತಿವಿ. 12 ತಿಂಗಳು ಅಂತ ಹಾಕಿದ್ಮೇಲಿಂದ ಸೇವ್ ಕೊಡ್ಬೇಕು. ಸೇವ್ ಕೊಟ್ಟಾದ್ಮೇಲೆ ಇದು ಸೇವ್ ಆಗುತ್ತೆ. ಸೇವ್ ಆದ್ಮೇಲಿಂದ ಮತ್ತೆ ನಾವು ಬಾರೋಯಿಂಗ್ಸ್ಗೆ ಬರಬೇಕು. ಡ್ಯಾಶ್ ಬೋರ್ಡ್ಗೆ ಹೋಗಿ ಬಾರೋಯಿಂಗ್ಸ್ಗೆ ಬರಬೇಕು. ಬಾರೋಯಿಂಗ್ಸ್ಗೆ ಬಂದಾದ್ಮೇಲೆ ಡ್ರಾಯಲ್ಸ್ ಹೋಗ್ಬೇಕು. ಆ ಅಕೌಂಟ್ ಕ್ರಿಯೇಟ್ ಮಾಡಿದೀವಿ ಈಗ ಪ್ರೆಸೆಂಟಿಗೆ, ಅದನ್ನ ನಾವು ಡ್ರಾ ಮಾಡಬೇಕು ಅನ್ನೋದನ್ನ ಇಲ್ಲಿ ನಾವು ಮತ್ತೆ ಏನ್ ಪ್ರಾಡಕ್ಟ್ ಲೋನ್ ನಂಬರ್ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಬರ್ತೀವಿ, ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಾದ್ಮೇಲೆ ಲೋನ್ ನಂಬರ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಲೋನ್ ನಂಬರ್ ನಮ್ಗೆ ನಾವು ಅಲ್ಲಿ ಬರ್ಕೊಂಡಿರ್ಬೋದು. ID ಕ್ರಿಯೇಟ್ ಆದಾಗ ಒಂದು ನಂಬರ್ ಬಂದಿರುತ್ತೆ, ಅದು ಇಲ್ಲ ಅಂತಂದ್ರೆ ನಾವಿಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲಿ ಸೊಸೈಟಿ ಲೋನ್ ನಂಬರ್ ಅಂತ ಇರುತ್ತೆ. ಈ ಸೊಸೈಟಿ ಲೋನ್ ನಂಬರ್ ಈಗ ನಾವೇನು ನಮ್ಮ ರೆಫರೆನ್ಸ್ಗೆ ಅಂತ ನಾವು ನಮ್ಗೆ ಅಕೌಂಟ್ ನಂಬರ್ ಕೊಟ್ಟಿರೋದನ್ನ ಎಂಟ್ರಿ ಮಾಡಿದ್ವಿ, ಅದು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನಾವು ಲೋನ್ ನಂಬರ್ ಸೆಲೆಕ್ಟ್ ಮಾಡಾದ್ಮೇಲೆ ಈ ಲೋನ್ ನಂಬರ್ ಸೆಲೆಕ್ಟ್ ಮಾಡಬೇಕು ಅಂದಾಗ ಇಲ್ಲಿ ಸರ್ಚ್ಗೆ ಕೊಟ್ರೆ ಸರ್ಚ್ ಅಲ್ಲಿ ಇಲ್ಲಿ ಏನ್ ಪ್ರಾಡಕ್ಟ್ ಅಂತ ಕೇಳುತ್ತೆ. ನಾವು ಅಲ್ಲಿ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಪ್ರಾಡಕ್ಟ್ ಬಾರೋಯಿಂಗ್ ನಾರ್ಮಲ್ KCC ಅಂತಾನೆ ಐತೆ. ಲೋನ್ ನಂಬರ್ ಗೊತ್ತಿಲ್ಲ, ಅಕೌಂಟ್ ನಂಬರ್ ಗೊತ್ತು ನಮ್ಗೆ. ಅಕೌಂಟ್ ನಂಬರ್ ಲಾಸ್ಟ್ ನಾನು ಎಂಟ್ರಿ ಮಾಡಿದ್ದು 177 ಅಂತ ಇತ್ತು. ಅದನ್ನ ವೇವ್ ಅಂತ ಕೊಟ್ರೆ ನಮ್ಮ ಲೋನ್ ಬಾರೋಯಿಂಗ್ ನಾರ್ಮಲ್ KCC ಇದು ಏನ್ ಅಕೌಂಟ್ಸ್ ಇದೆ ಈ ಆಸ್ ಆನ್ ಡೇಟಿಗೆ ಅದಷ್ಟು ಎಂಟ್ರಿ ಮಾಡಿರೋದೆಲ್ಲ ತೋರಿಸುತ್ತೆ. ಈಗ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಮ್ಗೆ ಟೋಟಲ್ ಆಗಿ 13 ಎಂಟ್ರಿಗಳಾಗಿದ್ದಾವೆ. ಈಗ ಕ್ರಿಯೇಟ್ ಮಾಡಿದ ಅಕೌಂಟನ್ನು ಸೇರಿ 13 ಅಕೌಂಟ್ಗಳಿದೆ. 13 ಅಕೌಂಟ್ಗಳಲ್ಲಿ ಈ ಲಾಸ್ಟ್ 10ನೇ ಅಕೌಂಟ್ ಇಂದ ನಮ್ದು 2024-25ನೇ ಫೈನಾನ್ಷಿಯಲ್ ಇಯರ್ದು ಶುರುವಾಗಿರುವಂತದ್ದು. ಅದಕ್ಕಿಂತ ಮುಂಚೆದು ಇದು ಏನಿದೆ ಇದು 9 ಅಕೌಂಟ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ ನಾವು ಬಲ್ಕ್ ಆಗಿ ಏನು ಅಪ್ಲೋಡ್ ಮಾಡಿ ಬ್ಯಾಲೆನ್ಸ್ ಶೀಟ್ ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಅವಾಗ ಮಾಡ್ಬೇಕಾದ್ರೆ ಎಷ್ಟು ಅಮೌಂಟ್ ಯಾವ ಅಕೌಂಟ್ ಇಂದ ನಾವು ಮಾಡಿರೋದು ಅಂತ ಹೇಳಿ ಲೋನ್ ಅಲ್ಲಿ ಕ್ರಿಯೇಟ್ ಮಾಡಿರೋಂಥದ್ದು ಈ ಅಕೌಂಟ್ ನಂಬರ್ಗಳು ಕೂತಿರೋದು. ನಮ್ ರೆಫರೆನ್ಸ್ಗೆ ನಮ್ಗೆ ಈಸಿ ಆಗ್ಲಿ ಅಂತ ನಾವು ಓಲ್ಡ್ ಅಕೌಂಟ್ ನಂಬರ್ಗೆ ನಾವು ನಮ್ದೇನ್ ಲೋನ್ ಅಕೌಂಟ್ ನಂಬರ್ ಇದೆ ಅದೇ ಕೂರಿಸಿರೋದ್ರಿಂದ ನಮ್ಗೆ ನೆಕ್ಸ್ಟ್ ರೀಪೇಮೆಂಟ್ ಎಂಟ್ರಿ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಅಂತ ಹೇಳಿ ನಾವು ಅಕೌಂಟ್ ನಂಬರ್ನೇ ಕೊಟ್ಕೊಂಡಿದೀವಿ. ನೀವು ಯಾವ ತರ ಕೊಟ್ಟಿದ್ದೀರಾ ಅನ್ನೋದು ಇಟ್ಸ್ ಡಿಪೆಂಡ್ಸ್ ಆನ್ ನೀವ್ ಹೆಂಗ್ ಎಂಟ್ರಿ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಈ ಲಾಸ್ಟ್ 3071 ಅಂತ 10ನೇ ಎಂಟ್ರಿ ಏನಿದೆ
ಅಲ್ಲಿಂದ ನಾವು ಈ 24-25ನೇ ಫೈನಾನ್ಷಿಯಲ್ ಇಯರ್ದು ಲೋನ್ ಕೊಟ್ಟಿರುವಂತ ಅಕೌಂಟ್ ನಂಬರ್ಸ್ ಗಳಾಗಿರ್ತದೆ. ಈಗ ನಂದು 13 ಎಂಟ್ರಿಗಳು ಇಲ್ಲಿ ತೋರಿಸ್ತಿದೆ. ಈಗ ನಾನು ಅಕೌಂಟ್ ಎಂಟ್ರಿ ಮಾಡಿರೋದು 50177 ಲಾಸ್ಟ್. ಈಗ ಇಲ್ಲಿ ಆ ಅಕೌಂಟ್ ನಂಬರ್ನ ಸರ್ಚ್ ಮಾಡಬೇಕು ನಾವು. ಇವೆಲ್ಲ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿ ಡಿಸ್ಬರ್ಸ್ಮೆಂಟ್ ಆಗೋಗಿದೆ. ಈಗ ಹೊಸದಾಗಿ ಮಾಡ್ತಿರೋದು ನಾನು ಈ ಲಾಸ್ಟ್ ಬ್ಯಾಚ್ ಏನಿದೆ 50177 ಅಕೌಂಟ್ ನಂಬರ್ ಅದ್ರದ್ದು ಮಾತ್ರ. ಅದಕ್ಕೆ ಸೆಲೆಕ್ಟ್ ಮಾಡ್ಬೇಕು. ಈಗ ನಾವು ಈ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಲೋನ್ ನಂಬರ್ ಆಟೋಮೆಟಿಕ್ ಆಗಿ ಕೂತ್ಕೊಳ್ಳುತ್ತೆ. ಅಲ್ಲಿ ಏನ್ ಸರ್ಚ್ ಮಾಡಿ ನಾವು ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಿದ್ವಿ, ಅಕೌಂಟ್ ನಂಬರ್ ಸೆಲೆಕ್ಟ್ ಮಾಡಾದ್ಮೇಲಿಂದ ಇಲ್ಲಿ ಲೋನ್ ನಂಬರ್ ಅದೇ ಕೂರುತ್ತೆ. ಅದಾದ್ಮೇಲಿಂದ ಒಂದು ಟ್ಯಾಬ್ ಕ್ಲಿಕ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಎಲ್ಲ ಡೀಟೇಲ್ಸ್ ಫಿಲ್ ಆಗುತ್ತೆ. ಫಿಲ್ ಆದ್ಮೇಲೆ ಇಲ್ಲಿ ಸೊಸೈಟಿ ನಂಬರ್ ನಮ್ಮ ರೆಫರೆನ್ಸ್ಗೆ ನಾವು ಏನ್ ಕೊಟ್ಟಿದ್ವಿ, ನಮ್ಮ ಅಕೌಂಟ್ ನಂಬರು 1077 ಅದೇ ಕೂತಿದೆ. ಸ್ಯಾಂಕ್ಷನ್ ಅಮೌಂಟ್ ಎಷ್ಟು ಅನ್ನೋದು ಇಲ್ಲಿ ಕೂತಿದೆ. 1,13,94,000 ರೂಪಾಯಿ ಏನ್ ನಾವು ಸ್ಯಾಂಕ್ಷನ್ ಆಯ್ತು ಆ ಅಮೌಂಟ್ ಅಲ್ಲಿ ಕೂತಿದೆ. ಇಲ್ಲಿ ಡ್ರಾಯಲ್ ಅಮೌಂಟ್ ಅಂತ ತೋರಿಸಿದೆ. ನಾವು ಎಷ್ಟನ್ನ ಡ್ರಾ ಮಾಡ್ತಿದೀವಿ, ಆ 1,13,94,000 ಎಷ್ಟು ಡ್ರಾ ಮಾಡ್ತಿದೀವಿ. ನಾವು ಎಲ್ಲರ ಅಕೌಂಟಿಗೂ ಆಟೋಮೆಟಿಕ್ ಆಗಿ ಎಲ್ರಿಗೂ ಟ್ರಾನ್ಸ್ಫರ್ ಮಾಡ್ತಿರೋದ್ರಿಂದ ಅದೇನ್ ಫುಲ್ ಅಮೌಂಟ್ ಇದೆ ಅದಷ್ಟು ಅಮೌಂಟ್ ನ ಡ್ರಾ ಮಾಡ್ತಿದೀವಿ ಅಂತಾನೆ ತೋರಿಸ್ಬೇಕು. ಅದಕ್ಕೆ ಇಲ್ಲಿ 1,13,94,000 ಎಂಟ್ರಿ ಮಾಡ್ತೀನಿ. 1,13,94,000 ಎಂಟ್ರಿ ಮಾಡಾದ್ಮೇಲೆ ಇವೆಲ್ಲ ಪ್ರೀವಿಯಸ್ ಅಪ್ಲಿಕೇಶನ್ ಅಲ್ಲಿ ಏನ್ ಫಿಲ್ ಮಾಡಿದ್ವಿ ಅದೇನೆ ಆಟೋಮೆಟಿಕ್ ಆಗಿ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ನಾವ್ ಇಲ್ಲಿ ಬಂದು ನಾವು ಕ್ಯಾಶ್ ಟ್ರಾನ್ಸ್ಫರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾವಿಲ್ಲಿ ಕ್ಯಾಶ್ ಅಂತ ಕೊಡ್ತಿಲ್ಲ, ಅವ್ರ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಿರೋದ್ರಿಂದ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಒಂದು ಪಾಪಪ್ ಓಪನ್ ಆಗುತ್ತೆ. ಪಾಪಪ್ ಓಪನ್ ಆದಾಗ ಇಲ್ಲಿ ಜನರೇಟ್ ನ್ಯೂ ಬ್ಯಾಚ್ ಅಂತ ಕೊಡ್ಬೇಕು. ಜನರೇಟ್ ನ್ಯೂ ಬ್ಯಾಚ್ ಅಂತ ಕೊಟ್ಟಾಗ ಇಲ್ಲಿ ಬ್ಯಾಚ್ ಐಡಿ ಕ್ರಿಯೇಟ್ ಆಗಿರುತ್ತೆ. ಈ ಬ್ಯಾಚ್ ಐಡಿ ಇಂದನೇ ನಾವು ನೆಕ್ಸ್ಟ್ ನಮ್ಮ ಲೋನಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಅವ್ರ ಅಕೌಂಟಿಗೆ ಈ ಬ್ಯಾಚ್ ಐಡಿ ಇಂದಾನೆ ಟ್ರಾನ್ಸ್ಫರ್ ಮಾಡಬೇಕು. ಈ ಬ್ಯಾಚ್ ಐಡಿ ಟ್ರಾನ್ಸ್ಫರ್ ಮಾಡಾಗ ಈಗ ಬ್ಯಾಚ್ ಐಡಿ ಜನರೇಟ್ ಮಾಡಾಯ್ತು, ಇದನ್ನ ಸೇವ್ ಅಂತ ಕೊಡ್ಬೇಕು. ಸೇವ್ ಅಂತ ಕೊಟ್ಟಾದ್ಮೇಲಿಂದ ಈ ಐಡಿ ನಾವು ಇಲ್ಲಿಗ ಏನ್ ಟ್ರಾನ್ಸಾಕ್ಷನ್ ಮಾಡಿದ್ವಿ ಅದಷ್ಟು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಸೇವ್ ಆಗಿರುತ್ತೆ ಡಾಟಾ. ಇದನ್ನ ನಾವು ಮತ್ತೆ FAS ಗೆ ಹೋಗಿ ಎಂಟ್ರಿ ಆಗಿದ್ಯಾ ಇಲ್ವಾ ಅನ್ನೋದನ್ನ ನೋಡ್ಕೋಬೇಕು. ಮತ್ತೆ FAS ಬಂದು ರಿಪೋರ್ಟ್ಸ್ ಓಪನ್ ಮಾಡಿದ್ರೆ ರಿಪೋರ್ಟ್ ಅಲ್ಲಿ ಕರೆಂಟ್ ಅಕೌಂಟ್ ಇಂದ ಕಾಂಟ್ರಾ ಎಂಟ್ರಿ ಏನ್ ಮಾಡಿದ್ವಿ ಅದ್ರ ಜೊತೆಗೆ ಈ ಲೋನ್ ಅಕೌಂಟ್ ಕ್ರಿಯೇಟ್ ಆಗಿ ಈ ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಗೆ ಅಷ್ಟು ಅಮೌಂಟ್ ಬಂದು ಕೂತಿರ್ಬೇಕು. ಕೂತಿದ್ಯಾ ಅಂತ ಒಂದ್ಸರಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಕರೆಂಟ್ ಅಕೌಂಟ್ ಇಂದ ಕಾಂಟ್ರಾ ಎಂಟ್ರಿ ಮಾಡಿದ್ದು ಇಲ್ಲಿ ಆಲ್ರೆಡಿ ಎಂಟ್ರಿ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ಬಾರೋಯಿಂಗ್ಸ್ ಅಲ್ಲಿ ಆವತ್ತಿನ ದಿನಕ್ಕೆ ನಾವು ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಇದು ಲೋನ್ ನಂಬರು ಕಂಪ್ಯೂಟರ್ ಆಟೋ ಜನರೇಟೆಡ್ ಆಗಿದ್ದು 0019 ಏನಿದೆ ಅದು ಕೂತಿದೆ. ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದು ನಮ್ಮ ರೆಫರೆನ್ಸಿಂಗ್ ಅಂತ ಅಲ್ಲಿ ಬೇರೆ ಕಡೆ ಇದೆ, ಅಲ್ಲಿ ಸೇವ್ ಆಗಿರುತ್ತೆ. ಈಗ ಇಲ್ಲಿ ನೋಡ್ಬೋದು ರೆಸಿಪ್ಟ್ಸ್ ಅಲ್ಲಿ ಟ್ರಾನ್ಸ್ಫರ್ ಅಲ್ಲಿ 1,13,94,000 ಕೂತಿದೆ. ಈಗ ಈ 1,13,94,000 ಏನ್ ಬಂದಿದೆ ಇದನ್ನ ನಾವು ರೈತರ ಅಕೌಂಟಿಗೆ ಟ್ರಾನ್ಸ್ಫರ್ ಕೊಡಬೇಕು. ಅದನ್ನ ಹೆಂಗ್ ಕೊಡ್ಬೇಕು ಅಂತಂದ್ರೆ ಫಸ್ಟಿಗೆ ಈಗ ಲೋನ್ ಅಕೌಂಟ್ ಕ್ರಿಯೇಷನ್ ಕರೆಂಟ್ ಅಕೌಂಟ್ ಅಲ್ಲಿ ಕಾಂಟ್ರಾ ಎಂಟ್ರಿ ಆಯ್ತು, ಲೋನ್ ಅಕೌಂಟ್ ಕ್ರಿಯೇಷನ್ ಆಯ್ತು, ಅದನ್ನ ಟ್ರಾನ್ಸ್ಫರ್ ಕೊಟ್ಟು ಬ್ಯಾಚ್ ಐಡಿ ಕ್ರಿಯೇಟ್ ಮಾಡಿದ್ದು ಆಯ್ತು. ಇದಿಷ್ಟು ಕ್ರಿಯೇಟ್ ಆದ್ಮೇಲಿಂದ ನೆಕ್ಸ್ಟ್ ಗೆ ನಾವು ಹೋಗ್ಬೇಕಾಗಿರೋದು ಲೋನ್ ಸೆಕ್ಷನ್ಗೆ. ಲೋನ್ ಸೆಕ್ಷನ್ ಬರಬೇಕು. ಲೋನ್ ಸೆಕ್ಷನ್ ಅಲ್ಲಿ ಬಂದ್ರೆ ಇಲ್ಲಿ ಮೊದಲಿಗೆ ನಾವು ಹೊಸದಾಗಿ ಸಾಲ ಕೊಡ್ತಿದೀವಿ ಅವರಿಗೆ, ಈಗ ಇದೇ ಮೊದಲನೇ ಸಾರಿ ಅನ್ನಂಗಿತ್ತು ಅಂದಾಗ ಲ್ಯಾಂಡ್ ರಿಜಿಸ್ಟ್ರಿಯಿಂದ ಶುರು ಮಾಡಿ ಲ್ಯಾಂಡ್ ರಿಜಿಸ್ಟ್ರಿ ಎಂಟ್ರಿ ಮಾಡಿ ಆಮೇಲೆ ಲ್ಯಾಂಡ್ ಡಿಕ್ಲರೇಷನ್ ಮಾಡಿ ಕ್ರೆಡಿಟ್ ಲಿಮಿಟ್ ಟ್ರಯಲ್ ಸ್ಯಾಂಕ್ಷನ್ಸ್ ಇದನ್ನೆಲ್ಲಾನು ಮಾಡ್ಕೊಂಡ್ ಬರ್ಬೇಕು. ಈಗ ನಾನು ಈಗ ಎಂಟ್ರಿ ಮಾಡ್ತಿರೋದ್ರಲ್ಲಿ ಈ ಬ್ಯಾಚ್ ಅಲ್ಲಿ ಪ್ರೀವಿಯಸ್ ಆಲ್ರೆಡಿ ಸಾಲ ತಗೊಂಡಿರೋರೆ ಆಲ್ಮೋಸ್ಟ್ ಇರೋದ್ರಿಂದ ನಾನೇನ್ ಮಾಡ್ತಿದೀನಿ ಲೋನ್ ಡಿಸ್ಬರ್ಸ್ಮೆಂಟ್ ಗೆ ಡೈರೆಕ್ಟ್ ಆಗಿ ಹೋಗ್ತಿದ್ದೀನಿ. ಇಲ್ಲಿ ಲೋನ್ ಡಿಸ್ಬರ್ಸ್ಮೆಂಟ್ ಗೆ ಹೋಗಕ್ಕೂ ಮುಂಚೆ ನಮಗೆ ಈ ಪೋರ್ಟಲ್ ಅಲ್ಲಿ ಪ್ರತಿಯೊಬ್ಬ ರೈತರದ್ದು ಡಾಟಾ ಕಂಪ್ಲೀಟ್ ಆಗಿ ನಮಗ್ ಬೇಕು ಅನ್ನೋದು ಇರೋದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಲ್ಯಾಂಡ್ ರಿಜಿಸ್ಟರ್ಗೆ ಹೋಗಿ ಆ ಪರ್ಟಿಕ್ಯುಲರ್ ಪರ್ಸನ್ ಏನೇನ್ ಲ್ಯಾಂಡ್ ನಮಗೆ ಕೊಟ್ಟಿದ್ದಾರೆ, ಸಾಲಕ್ಕೆ ಅಂತ ಆಧಾರ ಮಾಡಕ್ಕೆ ಏನೇನ್ ಕೊಟ್ಟಿದ್ದಾರೆ ಅದಷ್ಟನ್ನು ಫಸ್ಟ್ ಅಲ್ಲಿ ಲ್ಯಾಂಡ್ ರಿಜಿಸ್ಟರ್ ಅಲ್ಲಿ ಲ್ಯಾಂಡ್ ಅನ್ನ ಆಡ್ ಮಾಡ್ಬೇಕು. ಲ್ಯಾಂಡ್ ಅನ್ನ ಆಡ್ ಮಾಡಿ ಆಮೇಲೆ ಲ್ಯಾಂಡ್ ಡಿಕ್ಲರೇಷನ್, ಕ್ರೆಡಿಟ್ ಲಿಮಿಟ್ ಇದನ್ನೆಲ್ಲಾನು ಮಾಡ್ಕೊಂಡು ಹೋಗ್ಬೇಕು. ಈ ಕ್ರೆಡಿಟ್ ಲಿಮಿಟ್, ಲ್ಯಾಂಡ್ ರಿಜಿಸ್ಟ್ರೇಷನ್ ಇದನ್ನೆಲ್ಲಾನು ಬೇಕಾದ್ರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈಗ ಅಟ್ ಪ್ರೆಸೆಂಟ್ ಗೆ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡೋದು ಹೇಗೆ ಅಂತ ನೋಡ್ತಿರೋದ್ರಿಂದ ಅದನ್ನ ಮಾತ್ರ ಹೇಳ್ತೀನಿ. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಅವರು ಪ್ರೀವಿಯಸ್ ಆಲ್ರೆಡಿ ಸಾಲ ತಗೊಂಡು ಹೋದ್ ಸಾರಿನೇ ಸಾಲ ತಗೊಂಡಿರೋದ್ರಿಂದ ಅವರಿಗೆ ನಾನು ಇದನ್ನೆಲ್ಲ ಏನು ಎಂಟ್ರಿ ಮಾಡಿದೆ ಡೈರೆಕ್ಟ್ ಆಗಿ ಡಿಸ್ಬರ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಿದ್ದೀನಿ ಆ ಇನ್ಫಾರ್ಮೇಶನ್ ನಮಗೆ ಪೋರ್ಟಲ್ ಅಲ್ಲಿ ಅವಶ್ಯಕತೆ ಇರೋದ್ರಿಂದ ನೆಕ್ಸ್ಟ್ ಆದ್ರೂ ನಾವು ಈಗ ಇಲ್ಲಿ ಲೋನ್ ಡಿಸ್ಬರ್ಸ್ಮೆಂಟ್ ಬೇಗ ಮುಗಿಲಿ ERP ಅಂತ ನಾವು ಎಂಟ್ರಿ ಮಾಡ್ಕೊಂಡ್ರು ಆ ಇನ್ಫಾರ್ಮೇಶನ್ಸ್ ನಮಗೆ ಮ್ಯಾಂಡೇಟರಿ ಆಗಿ ಬೇಕಾಗಿರೋದ್ರಿಂದ ಲ್ಯಾಂಡ್ ರಿಜಿಸ್ಟರ್ ಮತ್ತೆ ಲ್ಯಾಂಡ್ ಡಿಕ್ಲರೇಷನ್ ಇದೆಲ್ಲಾನು
ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ನಾವು. ಈಗ ಲೋನ್ ಡಿಸ್ಬರ್ಸ್ಮೆಂಟ್ನ ತೋರಿಸ್ತೀನಿ. ಲೋನ್ ಡಿಸ್ಬರ್ಸ್ಮೆಂಟ್ಗೆ ಸೆಲೆಕ್ಟ್ ಮಾಡಾದ್ಮೇಲಿಂದ ನಾವು ಆ ಪರ್ಸನ್ ಅನ್ನ, ನಾವು ಲೋನ್ ಕೊಡ್ತಿರೋ ಪರ್ಸನ್ ಅನ್ನ ಸರ್ಚ್ ಮಾಡಬೇಕು. ಇಲ್ಲಿ ಅಡ್ಮಿಷನ್ ನಂಬರ್ನ ಎಂಟ್ರಿ ಮಾಡಬೇಕು. ಅಡ್ಮಿಷನ್ ನಂಬರ್ ನಮಗೆ ಗೊತ್ತಿಲ್ಲ ಅನ್ನೋ ರೀಸನ್ ಅಲ್ಲಿ ನಾವು ಇದನ್ನ ಸರ್ಚ್ ಅಲ್ಲಿ ಕೊಟ್ರೆ ಇಲ್ಲಿ ಪ್ರಾಡಕ್ಟ್ಗೆ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡ್ಬೋದು. ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಆ ಪರ್ಸನ್ದು ಹೆಸರನ್ನ ಹಾಕಿ ಸರ್ಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಪಾರ್ವತಮ್ಮ ಕೃಷ್ಣೇಗೌಡ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಪಾರ್ವತಮ್ಮ ಕೃಷ್ಣೇಗೌಡ ಅಂತ ಸರ್ಚ್ ಮಾಡಿದ್ರೆ ಪೂರಾ ಹೆಸರಾದ್ರೂ ಹಾಕಿ ಸರ್ಚ್ ಮಾಡಿ ಕರೆಕ್ಟಾಗಿ ಇದೇ ಸ್ಪೆಲ್ಲಿಂಗ್ಸ್ ನಾನು ಹಾಕಿರೋದು. ನಾವು DCT ಮಾಡ್ಬೇಕಾದ್ರೆ ಏನ್ ಎಂಟ್ರಿ ಮಾಡಿದ್ವಿ ಅದು ಕರೆಕ್ಟ್ ಆಗಿದೆ ಅನ್ನಂಗಿದ್ರೆ ಹಂಗೆ ಮಾಡಿ, ಇಲ್ಲ ಅಂದ್ರೆ ಒಂದೊಂದು ಲೆಟರ್ ಹಾಕ್ಬಿಟ್ಟು ಸರ್ಚ್ ಕೊಟ್ರು, ವಿಲೇಜ್ ಹೆಸರು ಹಾಕಿ ಸರ್ಚ್ ಮಾಡಿದ್ರು ಆಗುತ್ತೆ. ಈಗ ಪಾರ್ವತಮ್ಮ ಕೃಷ್ಣೇಗೌಡ ಅನ್ನೋಂಥದ್ದು ನಮ್ಮಲ್ಲಿ ಒಂದೇ ಎಂಟ್ರಿ ಇರೋದ್ರಿಂದ ಇದು ಒಬ್ರದ್ದು ಬಂದಿದೆ, ಇದನ್ನೇ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಾರ್ಮಲ್ KCC ಅಂತ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಸೆಲೆಕ್ಟ್ ಮಾಡಬೇಕು. ಅದಾದ್ಮೇಲಿಂದ ಪರ್ಪಸ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಮ್ಮಲ್ಲಿ ನಾವು ಶುಗರ್ ಕೇನ್ ಮಾತ್ರ ಕೊಡ್ತಿದೀವಿ ಅಂತ ಹೇಳಿರೋದ್ರಿಂದ ನಾವು ಮ್ಯಾಪಿಂಗ್ ಮಾಡಬೇಕಾದ್ರೆ ಶುಗರ್ ಕೇನ್ ಅಂತ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಅದಕ್ಕೆ ಇಲ್ಲಿ ಶುಗರ್ ಕೇನ್ ಅಂತ ಮಾತ್ರ ಬರ್ತಿದೆ. ನೀವು ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ ಬೇರೆ ಬೇರೆ ಪರ್ಪಸ್ಗಳಿಗೆ ಸಾಲ ಕೊಡ್ತಿದ್ದೀರಾ ಅಂದಂಗಿದ್ದಾಗ ನೀವು ಯಾವ್ದು ಕೊಡ್ತಿದ್ದೀರಾ, ಗಿಂಜರ ಬೇರೆ ಏನಾದ್ರೂ ಇರುತ್ತೆ ಅಂದ್ರೆ ನೀವು ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ನಮ್ಮ ಕೇಸಲ್ಲಿ ಈಗ ಶುಗರ್ ಕೇನ್ ಮಾತ್ರ ಇರೋದ್ರಿಂದ ಶುಗರ್ ಕೇನ್ ಅಂತ ಸೆಲೆಕ್ಟ್ ಮಾಡ್ತಾ ಇದೀವಿ. ಶುಗರ್ ಕೇನ್ ಅಂತ ಸೆಲೆಕ್ಟ್ ಮಾಡಾದ್ಮೇಲಿಂದ ಇಲ್ಲಿ ಡೇಟ್ಗಳು, ಟ್ರಾನ್ಸಾಕ್ಷನ್ ಡೇಟು, ಡ್ಯೂ ಡೇಟು ಇದೆಲ್ಲ ಆಟೋಮೆಟಿಕ್ ಆಗಿ ಸೆಟ್ ಆಗಿರುತ್ತೆ. ಅದಾದ್ಮೇಲೆ ನಾವು ಇಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ವೋಚರ್ ಟೈಪ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇಲ್ಲಿ ನಾವು ಅವ್ರಿಗೆ ಕ್ಯಾಶ್ ಕೊಡ್ತಿಲ್ಲ, ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಿರೋದ್ರಿಂದ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ಬೇಕು. ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ತಿದ್ದಂಗೆನೆ ಈಗ ಆಲ್ರೆಡಿ ನಾವು ಅಲ್ಲಿ ಬಾರೋಯಿಂಗ್ಸ್ ಅಲ್ಲಿ ಬ್ಯಾಚ್ ಐಡಿನ ಕ್ರಿಯೇಟ್ ಮಾಡಿರೋದ್ರಿಂದ ಎಕ್ಸಿಸ್ಟಿಂಗ್ ಬ್ಯಾಚ್ ಐಡಿಗಳು ಇಲ್ಲಿ ಬ್ಯಾಚ್ ಕ್ರಿಯೇಷನ್ ಅಲ್ಲಿ ಆಟೋಮೆಟಿಕ್ ಆಗಿ ಓಪನ್ ಆಗ್ತವೆ. ಇಲ್ಲಿ ಹೊಸದಾಗಿ ನ್ಯೂ ಬ್ಯಾಚ್ ಕ್ರಿಯೇಷನ್ ಏನು ಮಾಡಂಗಿಲ್ಲ. ಈಗ ಆಲ್ರೆಡಿ ಅಲ್ಲಿ 1,13,94,000 ರೂಪಾಯಿಗೆ ಏನ್ ಬ್ಯಾಚ್ ಕ್ರಿಯೇಟ್ ಮಾಡ್ದೋ ಆ ಬ್ಯಾಚ್ ಐಡಿ ಇಲ್ಲಿ ಓಪನ್ ಆಗಿ ತೋರಿಸ್ತೈತೆ. ಟ್ರಾನ್ಸ್ಫರ್ ಅಂತ ಕೊಡ್ತಿದ್ದಂಗೆನೆ ಈ ಪಾಪಪ್ ಅಲ್ಲಿ ಬ್ಯಾಚ್ ಕ್ರಿಯೇಷನ್ ಅಲ್ಲಿ ಪ್ರೀವಿಯಸ್ ಏನ್ ಬ್ಯಾಚ್ ಐಡಿ ಇತ್ತು, ಜನರೇಟ್ ಆಗಿತ್ತು, ಅದು ಶೋ ಆಗುತ್ತೆ. ಈಗ ಇಲ್ಲಿ ಶೋ ಆಗ್ತಿದೆ. ಇದು 1,13,94,000 ರೂಪಾಯಿ ಏನು ಬ್ಯಾಚ್ ಕ್ರಿಯೇಟ್ ಮಾಡಿದ್ವಿ ಆ ಬ್ಯಾಚ್ ಶೋ ಆಗ್ತಿದೆ. ಈಗ ಇದರಲ್ಲಿ ಯಾರಿಗೂ ಡಿಸ್ಬರ್ಸ್ಮೆಂಟ್ ಮಾಡದೇ ಇರೋದ್ರಿಂದ ಇಲ್ಲಿ ಅಮೌಂಟ್ ಪೇಮೆಂಟ್ ಅಲ್ಲಿ ಇಲ್ಲಿ ಡೆಬಿಟ್ ಅಲ್ಲಿ ಯಾವುದನ್ನು ತೋರಿಸ್ತಿಲ್ಲ, 0 ಅಂತ ತೋರಿಸ್ತಿದೆ. ಈಗ ಈ ಬ್ಯಾಚ್ ಐಡಿ ಕ್ರಿಯೇಟ್ ಮಾಡಿ ಒಬ್ಬೊಬ್ರಿಗೂ ಇಷ್ಟಿಷ್ಟು ಅಮೌಂಟ್ ಅಂತ ಎಂಟ್ರಿ ಮಾಡ್ಕೊಂಡು ಹೋದಾಗೆ ಇಲ್ಲಿ ಅಮೌಂಟ್ ಪ್ಲಸ್ ಆಗ್ತಾ ಹೋಗುತ್ತೆ. ಫೈನಲಿ ಕೊನೆಗೆ ನಾವು ಅಷ್ಟು ಜನಕ್ಕೂ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡಿದಾಗ ಇಲ್ಲಿ ಏನು ಕ್ರೆಡಿಟ್ ಅಲ್ಲಿ ಇತ್ತು ಅದೇ ಅಮೌಂಟ್ ಡೆಬಿಟಿಗೂ ಬಂದಿರಬೇಕು. ಹಂಗ್ ಬಂದಿದ್ರೆ ನಾವು ಕರೆಕ್ಟಾಗಿ ಎಂಟ್ರಿ ಮಾಡಿದೀವಿ ಅಂತ, ಇಲ್ಲ ಅಂದ್ರೆ ಯಾರ್ದೋ ಅಮೌಂಟ್ ಜಾಸ್ತಿ ಆಗಿದೆ ಇಲ್ಲ ಕಡಿಮೆ ಆಗಿದೆ ಅನ್ನೋ ಅರ್ಥಕ್ಕೆ ಬರುತ್ತೆ. ಇಲ್ಲ ಯಾರ್ದಾದ್ರೂ ಒಬ್ರು ಮಿಸ್ ಮಾಡಿರ್ತೀವಿ ಅಂತನಾದ್ರೂ ಆಗಿರ್ಬೋದು. ಈಗ ಈ ಬ್ಯಾಚ್ ಐಡಿನ ಅಲ್ಲಿ ಟ್ರಾನ್ಸ್ಫರ್ ಅಂತ ಕೊಡ್ತಿದ್ದಂಗೆ ಈ ಪಾಪಪ್ ಅಲ್ಲಿ ಬ್ಯಾಚ್ ಜನರೇಷನ್ ಆಗಿರೋಂಥದ್ದು ಐಡಿ ಓಪನ್ ಆಗುತ್ತೆ. ಈ ಬ್ಯಾಚ್ ಐಡಿನ ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಸೆಲೆಕ್ಟ್ ಮಾಡಿ ವೇವ್ ಅಂತ ಕೊಟ್ರೆ ಇಲ್ಲಿ ಅವ್ರದ್ದು ಇನ್ಫಾರ್ಮೇಶನ್ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ಅದೇ ಪರ್ಸನ್ಗೆ ಅಂತ ನಾವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಎಷ್ಟು ಅಮೌಂಟ್ ನ ಡಿಸ್ಬರ್ಸ್ಮೆಂಟ್ ಮಾಡ್ತೀವಿ ಆ ಪರ್ಸನ್ಗೆ ಅನ್ನೋದನ್ನ ಎಂಟ್ರಿ ಮಾಡ್ಬೇಕು. ಈಗ ಆ ಪರ್ಸನ್ಗೆ ನಾವು ಈ ಕೇಸಲ್ಲಿ 26,000 ರೂಪಾಯಿ ಮಾಡ್ತಿದೀವಿ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಲ್ಲಿ 25,000 ತೋರಿಸ್ತಿದೆ. ಇದು ಏನಕ್ಕೆ ತೋರಿಸ್ತಿದೆ ಅಂತಂದ್ರೆ ಅವ್ರದ್ದು ರೀಪೇಮೆಂಟ್ ಆಗಿದೆ ಅಂತ ನಾನು ಇನ್ನೂ ತೋರಿಸಿಲ್ಲ. ಈ ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಆ ಡೇಸ್ ಗಳನ್ನ ಸ್ಕಿಪ್ ಮಾಡಿ ಈ 28/10 ಬಂದಿರೋದ್ರಿಂದ ಅವ್ರದ್ದು ರೀಪೇಮೆಂಟ್ ಆಗಿರೋದ್ರದನ್ನ ತೋರಿಸ್ತಿಲ್ಲ. ಅಲ್ಲಿ ರೀಪೇಮೆಂಟ್ ಆಗಿರೋದನ್ನ ನೀವು ಕರೆಕ್ಟ್ ಆಗಿ ಆರ್ಡರ್ ಅಲ್ಲೇ ಎಂಟ್ರಿ ಮಾಡ್ಕೊಂಡ್ ಬಂತು ಅಂದಾಗ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಇರೋ ಕಡೆ 0 ಆಗಿರುತ್ತೆ. ಈ ಅಮೌಂಟ್ ಏನ್ 25,000 ತೋರಿಸ್ತಿದೆ, ಈ 25,000 ಅಂತ ಇರೋ ಕಡೆಗೆ ಅಕೌಂಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಲ್ಲಿ 0 ಅಂತ ತೋರಿಸಿರುತ್ತೆ. ಈಗ ಹೋದ್ ವರ್ಷ 25,000 ಸಾಲ ಆಗಿತ್ತು ಅವ್ರಿಗೆ. ಈಗ ಈ ಬ್ಯಾಚ್ ಅಲ್ಲಿ ಈ ಇಯರ್ ಅಲ್ಲಿ 26,000 ಸಾಲ ಆಗಿತ್ತು. 26,000 ಅಂತ ಇಲ್ಲಿ ಎಂಟ್ರಿ ಮಾಡಿದೆ. ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ವೆರಿಫೈ ಅಂಡ್ ಕನ್ಫರ್ಮ್ ಅಂತ ಕೊಡ್ಬೇಕು. ವೆರಿಫೈ ಅಂತ ಕನ್ಫರ್ಮ್ ಅಂತ ಕೊಟ್ಮೇಲೆ ಮತ್ತೆ ಇನ್ನೊಂದ್ಸರಿ ಹೆಸರು ನೋಡ್ಕೊಳ್ಳಿ, ಅಮೌಂಟ್ ನೋಡ್ಕೊಳ್ಳಿ, ಸೇವ್ ಕೊಡಿ. ಸೇವ್ ಕೊಟ್ಟಾದ್ಮೇಲೆ ಈ ಡಾಟಾ ಅಲ್ಲಿ ಸೇವ್ ಆಯ್ತು. ಈ ಡಾಟಾ ಸೇವ್ ಆಗಿದ್ದು ನಮ್ಗೆ ಡೇ ಬುಕ್ ಅಲ್ಲಿ ಎಂಟ್ರಿ ಆಗಿದ್ಯಾ, ಅಲ್ಲಿ ರಿಫ್ಲೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ಒಂದ್ಸರಿ FAS ಬನ್ನಿ, ಡ್ಯಾಶ್ ಬೋರ್ಡ್ ಬಂದು ಮತ್ತೆ FAS ಬನ್ನಿ. FAS ಬಂದಾದ್ಮೇಲಿಂದ ಮತ್ತೆ ಇಲ್ಲಿ ರಿಪೋರ್ಟ್ಸ್ ಓಪನ್ ಮಾಡ್ಬಿಟ್ಟು ಡೇ ಬುಕ್ ಸೆಲೆಕ್ಟ್ ಮಾಡಿ. ರಿಪೋರ್ಟ್ಸ್ ಓಪನ್ ಮಾಡಿ ಡೇ ಬುಕ್ ಬಂದು ವೇವ್ ಡಾಟಾ ಅಂತ ಕೊಟ್ರೆ ಅಲ್ಲಿ ನಮ್ಗೆ ಆ ಡೇದು ಏನ್ ಟ್ರಾನ್ಸಾಕ್ಷನ್ ಆಗ್ತಿತ್ತು ಅದು ಓಪನ್ ಆಗುತ್ತೆ. ಇಲ್ಲ ನೀವು ಆಲ್ರೆಡಿ ಪ್ರೀವಿಯಸ್ಲಿ ಒಂದ್ಸಾರಿ ಓಪನ್ ಮಾಡಿ ಇಟ್ಕೊಂಡಿತ್ತು, ಈಗ ಈ ಡೇ ಬುಕ್ ನ ಇಲ್ಲಿ ಪ್ರೀವಿಯಸ್ ಓಪನ್ ಆಗಿದ್ದು ಹಿಂಗೆ ಇತ್ತು ಅಂದ್ರೆ ನೀವು ರಿಫ್ರೆಶ್ ಕೊಟ್ರೆ ಆಟೋಮೆಟಿಕ್ ಆಗಿ ಮತ್ತೆ ರಿಫ್ರೆಶ್ ಆಗಿ ಅದೇ ತೋರಿಸುತ್ತೆ. ಈಗ ಇಲ್ಲಿ ನೋಡ್ಬೋದು ಕರೆಂಟ್ ಅಕೌಂಟ್ ಕಾಂಟ್ರಾ ತೋರಿಸ್ತಿದೆ. ಅದ್ರ ನೆಕ್ಸ್ಟ್ ಗೆ ಇಲ್ಲಿ
ನಾವು ಅಕೌಂಟ್ ಕ್ರಿಯೇಷನ್ ಮಾಡಿ ಡಿಸ್ಬರ್ಸ್ಮೆಂಟ್ ಟ್ರಯಲ್ ಮಾಡಿದ್ದು 1,13,94,000 ತೋರಿಸ್ತಿದೆ. ಈಗ KCC ಲೋನ್ ಅಲ್ಲಿ ಈ ಪಾರ್ವತಮ್ಮ ಅನ್ನುವಂಥವರಿಗೆ 26,000 ನಾನೇನು ಎಂಟ್ರಿ ಮಾಡಿದೆ ಇಲ್ಲಿ ತೋರಿಸ್ತಿದೆ. ಇಲ್ಲಿ ಟೋಟಲ್ ಅಲ್ಲಿ ಲಾಸ್ಟ್ ಬ್ಯಾಚ್ ಅಲ್ಲಿ ಎಂಟ್ರಿ ಮಾಡಿರೋದನ್ನ ತೋರಿಸ್ದಾಗ್ಲೇನೆ ಹೇಳಿದೆ 1,13,94,000 ರಿಲೀಸ್ ಆಗಿರೋದು ಇಲ್ಲಿ ಅಮೌಂಟ್ ಡಬಲ್ ಆಗಿದೆ. ಯಾಕೆ ಅಂದ್ರೆ ಕರೆಂಟ್ ಅಕೌಂಟ್ ಅಲ್ಲಿ ಒಂದ್ಸರಿ ಮತ್ತೆ ಲೋನ್ ಟ್ರಾನ್ಸಾಕ್ಷನ್ ಅಲ್ಲಿ ಒಂದ್ಸರಿ ತಗೊಂಡಿರೋದ್ರಿಂದ ಲೋನ್ ಏನ್ ಡಿಸ್ಬರ್ಸ್ಮೆಂಟ್ ಆಯ್ತು ಅದ್ರದ್ದು ಡಬಲ್ ಅಮೌಂಟ್ ಟ್ರಾನ್ಸಾಕ್ಷನ್ ಅಲ್ಲಿ ತೋರಿಸ್ತಿದೆ. ಇದೇ ತರ ಸೇಮ್ ಇಲ್ಲಿಗೂ ಈಗ 1,13,94,000 ತೋರಿಸ್ತಿದೆ. ನಾವು ಪ್ರತಿಯೊಬ್ಬರಿಗೂ ಡಿಸ್ಬರ್ಸ್ಮೆಂಟ್ ಮಾಡಿದ್ಮೇಲೆ ಈಗ ಒಂದೇ ಎಂಟ್ರಿ ಇರೋದ್ರಿಂದ ಡಿಸ್ಬರ್ಸ್ಮೆಂಟ್ 26,000 ಟೋಟಲ್ ತೋರಿಸ್ತಿದೆ. KCC ಲೋನ್ಸ್ ಅಲ್ಲಿ ಟೋಟಲ್ 26,000 ತೋರಿಸ್ತಿದೆ. ಇದನ್ನು ಮತ್ತೆ ಈಗ ಈ ಬ್ಯಾಚ್ ಅಲ್ಲಿ ನಮ್ಗೆ ಪರ್ಟಿಕ್ಯುಲರ್ ಆಗಿ ನೋಡ್ತೀವಿ ಅಂತಂದ್ರೆ 122 ಜನ ಇದ್ದಾರೆ. ಆ 122 ಜನಕ್ಕೂ ಎಂಟ್ರಿ ಮಾಡಿದಾಗ ಇಲ್ಲಿ ಟೋಟಲ್ ಅಲ್ಲಿ ಲಾಸ್ಟ್ ಅಲ್ಲಿ 1,14,20,000 ಎಂಟ್ರಿ ತೋರಿಸ್ಬೇಕು. ಆ 1,14,20,000 ತೋರಿಸ್ತು ಅಂತಂದಾಗ 1,13,94,000 ತೋರಿಸ್ತು ಅಂತಂದಾಗ ಇಲ್ಲಿಗೆ ಟೋಟಲ್ ಅಲ್ಲಿ 2,27,88,000 ಡಬಲ್ ಆಗಿರುತ್ತೆ. ನಮ್ದೇನು ಲೋನ್ ಸ್ಯಾಂಕ್ಷನ್ ಅಮೌಂಟ್ ಇರುತ್ತೆ ಅದ್ರದ್ದು ಡಬಲ್ ಎಂಟ್ರಿ ಅಲ್ಲಿ ತೋರಿಸ್ತಿರುತ್ತೆ. ಈಗ ಇಲ್ಲಿ ಒಬ್ರದ್ದು ಎಂಟ್ರಿ ಮಾಡಿದ ಇಲ್ಲಿ ತೋರಿಸ್ತು. ಈಗ ಬ್ಯಾಚ್ ಐಡಿಲಿ ಇದ್ರ ಜೊತೆಗೆ ಪ್ಲಸ್ ಇನ್ನೊಬ್ರದ್ದು ಆಡ್ ಮಾಡ್ತು ಅಂತಂದಾಗ ಪ್ಲಸ್ ಆಗ್ತಾ ಹೋಗ್ಬೇಕು. ನಮ್ಗೆ ಟೋಟಲ್ ಟ್ರಾನ್ಸಾಕ್ಷನ್ ಅಲ್ಲಿ ಆ ಬ್ಯಾಚ್ ಐಡಿ ಏನ್ ಕ್ರಿಯೇಟ್ ಮಾಡಿದ್ವಿ ಆ ಬ್ಯಾಚ್ ಐಡಿಗೆ 26,000 ಮಾತ್ರ ಎಂಟ್ರಿ ಮಾಡಿದೀವಿ. ಈಗ ನೆಕ್ಸ್ಟ್ ಮತ್ತೆ ಇನ್ನೊಬ್ರದ್ದು ಆಡ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಮತ್ತೆ ಲೋನ್ಸಿಗೆ ಬರಬೇಕು. ಲೋನ್ಸಿಗೆ ಬಂದ್ಮೇಲಿಂದ ಮತ್ತೆ ಅದರಲ್ಲಿ ಲೋನ್ ಡಿಸ್ಬರ್ಸ್ಮೆಂಟ್ ತಗೋಬೇಕು. ಲೋನ್ ಡಿಸ್ಬರ್ಸ್ಮೆಂಟ್ ಇಲ್ಲಿ ಲೋನ್ ಡಿಸ್ಬರ್ಸ್ಮೆಂಟ್ ಸೆಲೆಕ್ಟ್ ಮಾಡಾದ್ಮೇಲಿಂದ ಮತ್ತೆ ಆ ಪರ್ಸನ್ ನೆಕ್ಸ್ಟ್ ಯಾರಿದ್ದಾರೆ ನಮ್ಮ ಲೋನಿ ಅವ್ರನ್ನ ಸರ್ಚ್ ಮಾಡಬೇಕು. ಅಡ್ಮಿಷನ್ ನಂಬರ್ ಸೆಲೆಕ್ಟ್ ಮಾಡಿ ನಾರ್ಮಲ್ KCC ಹಂಗೆ ಇರುತ್ತೆ. ಅದು ಟ್ರಾನ್ಸಾಕ್ಷನ್ ಅಲ್ಲಿ ಇಲ್ಲಿ ಪ್ರಾಡಕ್ಟ್ KCC ಏನಿರುತ್ತೆ ಅದು KCC ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೇಮ್ಗೆ ಬಂದ್ಬಿಟ್ಟು ಅವ್ರ ನೇಮ್ ಸರ್ಚ್ ಮಾಡಬೇಕು. ಕೃಷ್ಣೇಗೌಡ ಬೀರೇಗೌಡ ಅಂತಿದೆ. ಕೃಷ್ಣೇಗೌಡ ಬೀರೇಗೌಡ ಅಂತ ಸರ್ಚ್ ಮಾಡಿದ್ರೆ ನೆಕ್ಸ್ಟ್ ಆ ಹೆಸರನ್ನವ್ರು ಯಾರಿದ್ದಾರೆ ಅನ್ನೋದು ಇಲ್ಲಿ ತೋರಿಸುತ್ತೆ. ಅದನ್ನ ನೆಕ್ಸ್ಟ್ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಮತ್ತೆ ನಾರ್ಮಲ್ KCC ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಸೆಲೆಕ್ಟ್ ಮಾಡಬೇಕು. ಪರ್ಪಸ್ ಅಲ್ಲಿ ಶುಗರ್ ಕೇನ್ ಆಗಿ ನೆಕ್ಸ್ಟ್ ಇಲ್ಲಿ ನಾವು ಟ್ರಾನ್ಸ್ಫರ್ ಕೊಡ್ತಿರೋದ್ರಿಂದ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಪಾಪಪ್ ಆಯ್ತು. ಇಲ್ಲಿ ಲಾಸ್ಟ್ ಟೈಮಿಗೆ 26,000 ಎಂಟ್ರಿ ಮಾಡಿದ್ದು ಇಲ್ಲಿ ಬಂದಿದೆ. ಲಾಸ್ಟಿಗೆ 26,000 ಏನ್ ಮೊದಲನೇ ಪರ್ಸನ್ ಲೋನ್ ಇದೆ ಎಂಟ್ರಿ ಮಾಡಿದ್ವಿ ಅದು 26,000 ಇಲ್ಲಿ ಬಂದಿದೆ. ಅದ್ರ ಜೊತೆಗೆ ಈಗ ನಾವೇನ್ ಎಂಟ್ರಿ ಮಾಡ್ತಿದೀವಿ ಈಗ ಇನ್ನೊಬ್ರು ಪರ್ಸನ್ ಏನ್ ಸೆಲೆಕ್ಟ್ ಮಾಡಿದ್ವಿ ಅವ್ರಿಗೆ ಎಂಟ್ರಿ ಮಾಡ್ತಿರೋದು ಇಲ್ಲಿ ಬರಬೇಕು. ಸೊ ಈ ಬ್ಯಾಚ್ ಐಡಿನೇ ಮತ್ತೆ ಸೆಲೆಕ್ಟ್ ಮಾಡಿ ಇಲ್ಲಿ ಬ್ಯಾಚ್ ಐಡಿ ಸೆಲೆಕ್ಟ್ ಆಗಿರುತ್ತೆ. ವೇವ್ ಅಂತ ಕೊಡ್ಬೇಕು. ವೇವ್ ಅಂತ ಕೊಟ್ಟಾಗ ಮತ್ತೆ ಇಲ್ಲಿ ನಾವು ಸೆಲೆಕ್ಷನ್ ಅಲ್ಲಿ ಸೆಲೆಕ್ಟ್ ಟಿಕ್ ಮಾಡಬೇಕು. ಮಾಡಾದ್ಮೇಲಿಂದ ಅಮೌಂಟ್ ಎಂಟ್ರಿ ಮಾಡಬೇಕು. ಇಲ್ಲೂ ಅಷ್ಟೇನೆ. ಈ ಕೇಸಲ್ಲಿ ನಾವು ಅವ್ರದ್ದು ರೀಪೇಮೆಂಟ್ ಆಗಿದೆ ಅಂತ ತೋರಿಸಿಲ್ದೇ ಇರೋದ್ರಿಂದ ಇಲ್ಲಿ 85,000 ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ತೋರಿಸ್ತಿದೆ. ಅದು ರೀಪೇಮೆಂಟ್ ಆಗಿತ್ತು ಅಂತಂದ್ರೆ 0 ತೋರಿಸಿರುತ್ತೆ. ಈಗ ಈ ಪ್ರೀವಿಯಸ್ ಇಯರ್ ಅಲ್ಲಿ 85,000 ಆಗಿತ್ತು. ಈ ಸಾರಿಗೆ 88,000 ಆಗಿದೆ. ಅವ್ರಿಗೆಲ್ಲೂ 88,000 ಅಂತ ಎಂಟ್ರಿ ಮಾಡಿ ವೆರಿಫೈ ಅಂಡ್ ಕನ್ಫರ್ಮ್ ಕೊಡ್ತೀವಿ. ಮತ್ತೆ ಒಂದ್ಸರಿ ಕೃಷ್ಣೇಗೌಡ ಅಮೌಂಟ್ ನೋಡ್ಕೋತೀವಿ. ಸೇವ್ ಕೊಟ್ಟಾದ್ಮೇಲಿಂದ ಈಗ ಅದು ಡೇ ಬುಕ್ ಅಲ್ಲಿ ಎಂಟ್ರಿ ಆಗಿರ್ಬೇಕು. ನಾನು ಆಗ್ಲೇ ಹೇಳಿದೆ ಮತ್ತೆ ಪ್ರತಿ ಸಾರಿನೂ ಅಲ್ಲಿ ಹೋಗಿ ರಿಪೋರ್ಟ್ಸ್ಗೆ ಹೋಗೋದ್ರ ಬದಲು ಇಲ್ಲಿ ಒಂದ್ಸರಿ ಓಪನ್ ಆಗಿತ್ತು ಅಂತಿದ್ದಾಗ ಇಲ್ಲಿ ರಿಫ್ರೆಶ್ ಕೊಟ್ರೆ ಸಾಕು. ಡೇ ಬುಕ್ ಏನು ಒಂದ್ಸರಿ ಓಪನ್ ಮಾಡಿರ್ತೀವಿ ಅದನ್ನ ರಿಫ್ರೆಶ್ ಕೊಟ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಅದು ರಿಫ್ರೆಶ್ ಆಗುತ್ತೆ. ಈಗ ಮೊದಲನೇ ಸರಿ ಪಾರ್ವತಮ್ಮ ಅಂತ ಒಂದೇ ಎಂಟ್ರಿ ಇತ್ತು. ಅದ್ರ ಜೊತೆಗೆ ಈಗ ಇನ್ನೊಬ್ರದ್ದು ಎಂಟ್ರಿ ಆಯ್ತು. ಅದು 88,000 ಇಲ್ಲಿಗೆ ಬಂತು. 26,000 88,000 1,40,000 1,14,000 ಇಲ್ಲ ಆಯ್ತು. ಇದೇ ತರ ಪ್ರತಿ ಸಾರಿನೂ ಒಂದೊಂದು ಎಂಟ್ರಿ ಆದಂಗೆ ಇಲ್ಲಿ ಟೋಟಲ್ ಅಮೌಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಬ್ಯಾಚ್ ಐಡಿಲೂ ಅಷ್ಟೇ ಪೇಮೆಂಟ್ ಎಷ್ಟಾಗಿದೆ ಅನ್ನೋದಕ್ಕೆ ಪ್ಲಸ್ ಆಗ್ತಾ ಹೋಗುತ್ತೆ. ಈಗ ಅಲ್ಲಿ 1,14,000 ತೋರಿಸ್ಬೇಕು. ಈಗ ಬ್ಯಾಚ್ ಐಡಿಲಿ ನೆಕ್ಸ್ಟ್ ಇನ್ನೊಬ್ರನ್ನ ಸೆಲೆಕ್ಟ್ ಮಾಡ್ತೀವಿ ಅಂದಾಗ ಇಲ್ಲಿ ತನಕ ಎಷ್ಟು ರೀಪೇಮೆಂಟ್ ಆಗಿದೆ ಅನ್ನೋದ್ರಲ್ಲಿ 1,14,000 ಅನ್ನೋದನ್ನ ತೋರಿಸ್ಬೇಕು. ನೆಕ್ಸ್ಟ್ ಇನ್ನೊಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅದು ಸೇಮ್ ಅದೇ ತರ ಇನ್ನೊಬ್ರದ್ದು ಹೆಸರು ಸೆಲೆಕ್ಟ್ ಮಾಡಿ ವೇವ್ ಕೊಡಬೇಕು. ವೇವ್ ಕೊಟ್ಟ ಆದ್ಮೇಲಿಂದ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ನಾನು ಶಿವಮ್ಮ ಅಂತ ಸರ್ಚ್ ಮಾಡಿದೆ. ಅದರಲ್ಲಿ ಎಷ್ಟಿದೆ SHILEN ಅಂತದ್ದು ಅಷ್ಟು ಓಪನ್ ಆಯ್ತು. ಅದರಲ್ಲಿ ನೀವೇನಾದ್ರೂ ಸೊಸೈಟಿಗೆ ಈ DCT ಮಾಡ್ಬೇಕಾದ್ರೆ ನೀವು ನಿಮ್ಮ ಅಡ್ಮಿಷನ್ ನಂಬರ್ಗಳನ್ನ ಕರೆಕ್ಟಾಗಿ ಕೊಟ್ಟು ಲೋನ್ ಲೆಡ್ಜರ್ದು ನಂಬರ್ಗಳನ್ನ ಕರೆಕ್ಟಾಗಿ ಕೊಟ್ಟಿದ್ರೆ ಇಲ್ಲಿ ತೋರಿಸ್ತಿರುತ್ತೆ. ಈ ಕೇಸಲ್ಲಿ ನಾವು ಕರೆಕ್ಟಾಗಿ ಕೊಟ್ಟಿರೋದ್ರಿಂದ ಅವ್ರನ್ನ ನೋಡ್ಕೋಬಹುದು. ನಮ್ಗೆ ಲೋನ್ ಲೆಡ್ಜರ್ ಅಲ್ಲಿ ಅವ್ರದ್ದು ಸೊಸೈಟಿ ಅಡ್ಮಿಷನ್ ನಂಬರ್ ಅಲ್ಲಿ ಅವ್ರದ್ದು 269 ಅಂತ ಇದೆ. ಅದನ್ನ ನೋಡಿ ನಾವು 292 ಅಂತ ಐತೆ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡಿ ಟ್ಯಾಬ್ ಕೊಟ್ರೆ ನೆಕ್ಸ್ಟ್ ಗೆ ಇಲ್ಲಿ ನಾರ್ಮಲ್ KCC ಪರ್ಪಸ್ ಶುಗರ್ ಕೇನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಅದೇ ಬ್ಯಾಚ್ ಐಡಿ ಒಂದ್ಸಾರಿ ಬ್ಯಾಚ್ ಐಡಿ ಜನರೇಟ್ ಆಗಿರೋದ್ರಿಂದ
ಮತ್ತೆ ಮತ್ತೆ ಜನರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಡಿಸ್ಬರ್ಸ್ಮೆಂಟ್ ಅಮೌಂಟ್ ನಾವು 1,13,00,000 ಪೂರಾ ಒಂದೇ ಸಾರಿ ಡಿಸ್ಬರ್ಸ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಅಷ್ಟು ಅಮೌಂಟ್ ರೀಚ್ ಆಗೋ ತನಕನು ಇದೇ ಬ್ಯಾಚ್ ಐಡಿಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಪ್ರತಿಯೊಂದಕ್ಕೂ ಈ ವೋಚರ್ ನಂಬರ್ ಏನೈತೆ 16 ಅಂತ ಇಲ್ಲಿ ಜನರೇಟ್ ಆಗಿದೆ, ಇದೇ 16 ಅನ್ನೋ ವೋಚರ್ ಅಲ್ಲೇನೆ ಎಲ್ಲದಕ್ಕೂ ಟ್ರಾನ್ಸಾಕ್ಷನ್ ಎಂಟ್ರಿ ಆಗ್ತಾ ಹೋಗಿರುತ್ತೆ. ಈಗ ಇದ್ರಲ್ಲಿ ಈಗ 1,14,00,000 ಪ್ರೀವಿಯಸ್ ಇಬ್ರಾಳ್ದು ಎಂಟ್ರಿ ಮಾಡಿದೆ, ಒಂದು 26,000, ಒಂದು 88,000, ಎರಡರದು ಸೇರಿ 1,14,00,000 ಅಂತ ಆಗಿತ್ತು. ಇಲ್ಲಿ ನೋಡ್ಬೋದು 1,14,00,000 ಇಲ್ಲಿ ತೋರಿಸ್ತಿದೆ ಇವರಿಬ್ಬರಿಂದ ಟೋಟಲ್. ಅದೇನೇ ಟೋಟಲ್ ಇಲ್ಲಿ ಗಂಟೆ ಏನಾಗಿದೆ ಅನ್ನೋದನ್ನ ತೋರಿಸ್ತಿದೆ 1,14,00,000. ಮತ್ತೆ ಸೇಮ್ ಇದೇ ಬ್ಯಾಚ್ ಐಡಿನ ಕ್ರಿಯೇಟ್ ಜಸ್ಟ್ ಸೆಲೆಕ್ಟ್ ಮಾಡಿ ವೇವ್ ಅಂತ ಕೊಟ್ಟು ಸೆಲೆಕ್ಟ್ ಕೊಟ್ಕೊಂಡ್ರೆ ಅದೇ ಬ್ಯಾಚ್ ಐಡಿಲಿ ಅದೇ ಅಮೌಂಟ್ ಅಲ್ಲಿ ಇವರಿಗೆ ಎಷ್ಟು ಲೋನ್ ಆಗಿದೆ ಅನ್ನೋದನ್ನ ಅಲ್ಲಿ ಮೈನಸ್ ಆಗ್ತಾ ಹೋಗುತ್ತೆ. ಈಗ ಹೋದ್ ಸರಿ 95,000 ಆಗಿತ್ತು, ಈ ಸರಿ 99,000 ಆಗಿತ್ತು ಅವ್ರಿಗೆ. ಅದನ್ನ ಎಂಟ್ರಿ ಮಾಡಿ ಸೇವ್ ಅಂತ ಕೊಡ್ತೀವಿ. ಸೇವ್ ಅಂತ ಕೊಟ್ಟಾಗ ಮತ್ತೆ ಇಲ್ಲಿ ಶಿವಮ್ಮ ಅಮೌಂಟ್ ನೋಡ್ಕೊಳ್ಳೋದು, ಸೇವ್ ಕೊಟ್ಟೋದು. ಸೇವ್ ಕೊಟ್ಟಾದ್ಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿರುತ್ತೆ. ಅದನ್ನ ಬೇಕಾದ್ರೆ ನೀವು ಮತ್ತೆ ಇಲ್ಲಿ ಬಂದು ಡೇ ಬುಕ್ ಅಲ್ಲಿ ಒಂದ್ಸರಿ ಓಪನ್ ಮಾಡಿರೋದನ್ನ ರಿಫ್ರೆಶ್ ಕೊಡ್ತು ಅಂತಂದ್ರೆ ಇಲ್ಲಿಗೆ ಮತ್ತೆ ಅಲ್ಲಿ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಹೋದ್ ಸಾರಿ ಓಪನ್ ಮಾಡಿದ್ದೆ ಇದು, ಈಗ ಅಲ್ಲಿ ನಾನು ಮತ್ತೆ ಹೋಗಿ ಅಲ್ಲಿ ರಿಪೋರ್ಟ್ಸ್ ಅಂತೆಲ್ಲ ಓಪನ್ ಮಾಡ್ಕೊಂಡ್ ಬರಲ್ಲ, ಓಪನ್ ಆಗಿರೋದನ್ನೇ ರಿಫ್ರೆಶ್ ಕೊಡ್ತೀನಿ. ರಿಫ್ರೆಶ್ ಕೊಟ್ಟೆ, ಅದು ಪಾಪಪ್ಪು ಕಂಟಿನ್ಯೂ ಮಾಡಲ್ಲ ಅಂತ ಕೇಳಿದೆ, ಕಂಟಿನ್ಯೂ ಅಂತ ಓಕೆ ಕೊಡ್ತಿದ್ದಂಗೆ ಮತ್ತೆ ಹೊಸ ರಿಪೋರ್ಟ್ ಜನರೇಟ್ ಆಗುತ್ತೆ. ಆ ಹೊಸ ರಿಪೋರ್ಟ್ ಅಲ್ಲಿ ಮತ್ತೆ ಈಗೇನು ಎಂಟ್ರಿ ಮಾಡಿದ್ವಿ ಅದು ಇಲ್ಲಿ ಬಂದಿರುತ್ತೆ. ಇದೇ ತರ ಪ್ರತಿಯೊಂದಕ್ಕೂ ಈಗ ನಾನು ಹೇಳ್ದಂಗೆ ಈ ಬ್ಯಾಚ್ ಅಲ್ಲಿ ನಮಗೆ 122 ಜನಕ್ಕೆ ಲೋನ್ ಆಗಿರೋದು. 122 ಜನಕ್ಕೆ 1,13,94,000 ಲೋನ್ ಆಗಿದೆ. ಆ 122 ಜನರದ್ದು ಇಲ್ಲಿ ಎಂಟ್ರಿ ಮಾಡ್ಕೊಂಡು ಹೋದಂಗೆ ಇಲ್ಲಿ ಟೋಟಲ್ ಅಮೌಂಟ್ ಅಲ್ಲಿ ನಮ್ದು ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಏನಿದೆ ಅದಕ್ಕೆ ಈಕ್ವಲ್ ಆಗುತ್ತೆ. ಫಾರ್ ಇನ್ ಕೇಸ್ ಈಗ ಶಿವಮ್ಮ ಅನ್ನೋರ್ದು 99,000 ಅಂತ ನಾನು ಎಂಟ್ರಿ ಮಾಡಿದೆ, ಅವ್ರದ್ದು 99,000 ಎಂಟ್ರಿ ಮಾಡಿದೆ, ಇಲ್ಲಿ ಸೇವ್ ಆಗೋಗ್ಬಿಟ್ಟೈತೆ. 99,000 ಅಲ್ಲ ಅವ್ರದ್ದು, ಮಿಸ್ ಆಗಿ ಎಂಟ್ರಿ ಮಾಡ್ಬಿಟ್ಟೆ. ಡಿಲೀಟ್ ಮಾಡಬೇಕು ಅಂತಿದ್ದಾಗ ನಾವು ಪೂರಾ ಇದಿಷ್ಟನ್ನು ಈ ಟ್ರಾನ್ಸಾಕ್ಷನ್ ಬ್ಯಾಚ್ ಐಡಿ ಮಾಡಿರೋದ್ರಿಂದ ಟ್ರಾನ್ಸಾಕ್ಷನ್ನೇ ಎಂಟ್ರಿ ಡಿಲೀಟ್ ಮಾಡಬೇಕು ಅಂತ ಏನಿರಲ್ಲ. ಅದಕ್ಕೆ ಈಸಿ ಆಗಿನೇ ಡ್ಯಾಶ್ ಬೋರ್ಡ್ಗೆ ಹೋಗಿ FAS ಓಪನ್ ಮಾಡ್ಕೋಬೇಕು. FAS ಓಪನ್ ಮಾಡಾದ್ಮೇಲಿಂದ ಅಲ್ಲಿ ವೋಚರ್ಸ್ ಅಂತ ಇರುತ್ತಲ್ಲ, ಆ ವೋಚರ್ ಅಲ್ಲಿ ಪಾಸ್ ವೋಚರ್ ಬಂದ್ರೆ ಪಾಸ್ ವೋಚರ್ ಅಲ್ಲಿ ನಾವು ಆವತ್ತಿನ ದಿನದ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫ್ರಮ್ ಡೇಟ್ ಅಂತಿದೆ 2/4/24, ಅದು ಆಟೋಮೆಟಿಕ್ ಆಗಿ ಕೂತಿರುತ್ತೆ. ನಾವೀಗ ಲಾಗಿನ್ ಆಗಿರೋ ಡೇಟು 28/10/24 ಆಗಿರೋದ್ರಿಂದ 28/10/24 ಅಂತ ಸೆಲೆಕ್ಟ್ ಮಾಡಿ ವೇವ್ ಅಂತ ಕೊಡ್ಬೇಕು. ವೇವ್ ಅಂತ ಕೊಟ್ರೆ ಈಗ ನಾವು ಆಲ್ರೆಡಿ ಅಲ್ಲಿ KCC ಲೋನ್ ಡಿಸ್ಬರ್ಸ್ಮೆಂಟ್ 3 ಜನದ ಎಂಟ್ರಿ ಮಾಡಿದ್ವಿ. ಆದ್ರೆ ಇಲ್ಲಿ ನಮ್ಗೆ ಎಂಟ್ರಿ ತೋರಿಸ್ತಿರೋದು ಒಂದು ಕರೆಂಟ್ ಅಕೌಂಟ್, ಒಂದು ಈ ಬ್ಯಾಚ್ ಐಡಿ ಕ್ರಿಯೇಟ್ ಮಾಡಿದೀವಲ್ಲ ಡಿಸ್ಬರ್ಸ್ಮೆಂಟ್, ಅದ್ರದ್ದು ವೋಚರ್ ನಂಬರ್ 16 ಬ್ಯಾಚ್ ಐಡಿ ತೋರಿಸ್ತಿದೆ ನೋಡಿ. ಇದನ್ನ ತೋರಿಸ್ಬಿಟ್ಟು ಇದು ಎರಡೇ ಎಂಟ್ರಿ ತೋರಿಸ್ತಿದೆ. ಇದು ಎರಡೇ ಎಂಟ್ರಿ ತೋರಿಸ್ತಿದೆಯಲ್ಲ, ಈಗ ಹಂಗಾದ್ರೆ ಅದು ಎಂಟ್ರಿ ಮಾಡಿರೋದು ಎಲ್ಲ ಹೋಗ್ಬಿಡುತ್ತಾ? ಇಲ್ಲ. ಇಲ್ಲಿ ಸೆಲೆಕ್ಟ್ ಮಾಡಿ ನಾವು ಟಿಕ್ ಕೊಟ್ರೆ ಪಕ್ಕದಲ್ಲಿ ಇಲ್ಲಿ ಏನೇನು ಎಂಟ್ರಿಗಳಾಗಿದೆ ಆ ಅಕೌಂಟ್ ಅಲ್ಲಿ ಆ ಟ್ರಾನ್ಸ್ಫರ್ ಅಲ್ಲಿ ಏನೇನು ಆಗಿದೆ ಅನ್ನೋದು ಓಪನ್ ಆಗುತ್ತೆ. ಈಗ ಇದು ಕ್ರೆಡಿಟ್ ಆಗಿದ್ದು 1,13,94,000, ಇದ್ರದ್ದು ಏನು ಚೇಂಜಸ್ ಮಾಡಂಗಿಲ್ಲ. ಆ ಅಮೌಂಟ್ ಅಲ್ಲಿ ನಾವು ಯಾರ್ಯಾರು ಟ್ರಾನ್ಸ್ಫರ್ ಮಾಡ್ತಿದೀವಿ ಅನ್ನೋದು ಇಲ್ಲಿ ಬರ್ತಿದೆ ನೋಡಿ. ಇಲ್ಲಿ ಈ ಡೆಬಿಟ್ ಅಲ್ಲಿ 26,000 ಒಬ್ರಿಗಾಯ್ತು, 88,000 ಒಬ್ರಿಗಾಯ್ತು, 99,000 ಒಬ್ರಿಗಾಯ್ತು. ಈಗ 99,000 ಮಾಡಿದ್ದು ತಪ್ಪು ನಂದು ಅದಲ್ಲ ಅನ್ನಂಗಿತ್ತು ಅಂದಾಗ ಮತ್ತೆ ಇಲ್ಲಿ ಟಿಕ್ ಮಾಡಿದ್ರೆ ಸಾಕು, ಡಿಲೀಟ್ ಮಾಡ್ಲಾ ಅಂತ ಕೇಳುತ್ತೆ. ಅಮೌಂಟ್ ತಪ್ಪಾಗಿತ್ತು ಅಂದ್ರೆ ಎಸ್ ಅಂತ ಕೊಟ್ಬಿಟ್ಟು ಮತ್ತೆ ಅವ್ರದನ್ನ ಅಡ್ಮಿಷನ್ ನಂಬರ್ ಇಂದ ಸೆಲೆಕ್ಟ್ ಮಾಡಿ ಸೇವ್ ಕೊಡಿ. ಇಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಏನ್ ತೊಂದರೆ ಇಲ್ಲ, ಅದನ್ನ ಮಾಡ್ಬೋದು ಹೊರತು ಇದ್ರಲ್ಲಿ ಪೂರಾ ಬ್ಯಾಚನ್ನೇ ಡಿಲೀಟ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಬಂದಿರೋದಿಲ್ಲ. ಆ ಪರ್ಟಿಕ್ಯುಲರ್ ಆಗಿ ಅದು ಏನ್ ಟ್ರಾನ್ಸಾಕ್ಷನ್ ಇದೆ ಅದು ಒಂದನ್ನ ಮಾತ್ರನೇ ಸೆಲೆಕ್ಟ್ ಮಾಡಿ ಡಿಲೀಟ್ ಕೊಟ್ರೆ ಆಯ್ತು. ಇದೇ ತರ ಪೂರಾ ಆ ಬ್ಯಾಚ್ ಅಲ್ಲಿ ಏನಿದೆ ಅದಷ್ಟು ಜನದನ್ನು ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ನಿಮ್ಗೆ ಈ ಡೇ ಬುಕ್ ಅಲ್ಲಿ ಈಕ್ವಲ್ ಆಗಿ ಎರಡೂ ಕಡೆ ಏನ್ ಟ್ರಾನ್ಸಾಕ್ಷನ್ ಆಗಿದೆ ಅದು ಈಕ್ವಲ್ ಆಗಿರ್ಬೇಕು. ಇಲ್ಲಿ 2,27,88,000 ಏನ್ ಬಂದಿದೆ ಅದೇ ಸೇಮ್ ಅಮೌಂಟ್ ಈ ಕಡೆನೂ ಬಂದಿರ್ಬೇಕು. ಹಂಗ್ ಬಂದಿತ್ತು ಅಂತಂದ್ರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಮತ್ತೆ ಯಾವ್ದಾದ್ರು ಬೇರೆ ಮಾಡ್ಯೂಲ್ ಬಗ್ಗೆ ಬೇಕು, ಬೇರೆ ಎಂಟ್ರಿ ಬಗ್ಗೆ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕೋಣ. ಥ್ಯಾಂಕ್ ಯು.